ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ ಇಂದಿನ ದಿನ 22ನೆಯ ಅಧ್ಯಾಯವನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಕರ್ದಮ ಮುನಿ ದೇವಹೂತಿಯರ ವಿವಾಹ. ಹಿಂದಿನ ಅಧ್ಯಾಯದಲ್ಲಿ ಮನು ಮತ್ತೆ ಕರ್ದಮರ ಸಂವಾದದ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಕರ್ದಮನು ಬ್ರಹ್ಮದೇವರ ಒಂದು ಆಜ್ಞೆಯಂತೆ ಕಠಿಣವಾದಂತಹ ತಪಸ್ಸನ್ನ ಮಾಡ್ತಾರೆ. ಭಗವಾನ್ ವಿಷ್ಣುವನ್ನ ಅವರು ನೇರವಾಗಿ ದರ್ಶಿಸ್ತಾರೆ. ಆ ಭಗವಂತನ ದರ್ಶನವು ಕರ್ದಮ ಮುನಿಗೆ ಆಗ್ತದೆ. ಭಗವಂತನನ್ನ ತಾನು ಕಂಡಂತೆ ಕರ್ದಮ ಮುನಿಯು ನಮಗೆ ವಿವರಿಸಿದ್ದಾರೆ. ಭಗವಂತ ಯಾವ ರೀತಿಯಾಗಿ ಗರುಡನ ಮೇಲೆ ನಿಂತಿದ್ದಾರೆ ಮತ್ತು ಹೇಗೆ ಕರ್ದಮ ಮುನಿಯ ಮೇಲೆ ಅನುಗ್ರಹವನ್ನು ತೋರಿದ್ರು, ಇದೆಲ್ಲವೂ ಕೂಡ ಬಿಂದು ಸರೋವರದ ಸ್ಥಳದಲ್ಲಿ ನಡೆದಂತಹ ಒಂದು ಘಟನೆ. ಭಗವಂತನು ಕರ್ದಮನು ಯಾವ ಒಂದು ಉದ್ದೇಶಕ್ಕೋಸ್ಕರ ತಪಸ್ಸನ್ನ ಮಾಡ್ತಾ ಇದ್ದಾನೆ ಅನ್ನುವುದನ್ನ ಮೊದಲೇ ತಿಳಿದಿದ್ದಾನೆ. ಹಾಗೆ ಕರ್ದಮನಿಗೆ ವಿವಾಹಕ್ಕೆ ಯೋಗ್ಯಳಾದಂತಹ ಕನ್ಯೆ ದೇವಹೂತಿ, ಆಕೆಯನ್ನ ಕರೆದುಕೊಂಡು ಮನು ಸ್ವಯಂಭುವ ಮನು ಸದ್ಯದಲ್ಲೇ ಅಲ್ಲಿಗೆ ಬರ್ಲಿಕ್ಕಿದ್ದಾರೆ ಅಂತ ಹೇಳಿದಾಗ ಮನುವು ಅದೇ ಬಿಂದು ಸರೋವರದ ಬಳಿಯೇ ಮನುವಿನ ಆಗಮನವನ್ನ ಕಾಯ್ತಾ ಇರ್ತಾರೆ. ನಂತರ ಅಲ್ಲಿಗೆ ಬಂದಂತಹ ಸ್ವಯಂಭುವ ಮನುವನ್ನ ಕರ್ದಮನು ಬರಮಾಡಿಕೊಂಡು ಅವರನ್ನ ಹೊಗಳ್ತಾರೆ. ಅಂದ್ರೆ ಕರ್ದಮ ಮುನಿ ಒಂದು ಸ್ವಯಂಭುವ ಮನುವಿನ ಮಹತ್ವವನ್ನ, ಒಬ್ಬ ರಾಜನಾಗಿ ಆತನು ಮಾಡುವಂತಹ ಕರ್ತವ್ಯದ ಕುರಿತಾಗಿ ತಿಳಿಸಿ ಹೇಳ್ತಾರೆ. ಇವತ್ತಿನ ಈ ಅಧ್ಯಾಯ ಅಲ್ಲಿಂದಲೇ ಪ್ರಾರಂಭ ಆಗ್ತಾ ಇರುವಂತಹದ್ದು. ಕರ್ದಮನು ಮನುವನ್ನ ಹೊಗಳಿದಾಗ ಅಥವಾ ಕರ್ದಮನು ಮನು ಮಾಡುವಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನ ತಿಳಿಸಿದಾಗ ಮನು ತಾನು ಕೂಡ ಕರ್ದಮನ ಆ ಒಂದು ಶ್ರೇಷ್ಠ ಕಾರ್ಯಗಳನ್ನ ಹೊಗಳಬೇಕು ಅನ್ನುವಂತಹ ಉದ್ದೇಶದಿಂದ, ಅಥವಾ ಒಂದು ರೀತಿ ಮನುವಿಗೆ ನಾಚಿಕೆ ಆಗ್ತದೆ. ಅಂದ್ರೆ ಕರ್ದಮನು ಈ ರೀತಿಯಾಗಿ ನನ್ನನ್ನು ಹೊಗಳ್ತಾ ಇದ್ದಾನೆ ಅಂತೇಳಿ. ಹಾಗೆ ಆ ಒಂದು ಸಂಭಾಷಣೆಯು ಮುಂದುವರಿಯುವಂತಹ ಒಂದು ವಿಚಾರ ಇಲ್ಲಿ ನಾವು ಮೊದಲನೆಯ ಶ್ಲೋಕವನ್ನ ನೋಡೋಣ. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ, ಶ್ರೀಮದ್ ಭಾಗವತದ ಪುಸ್ತಕವನ್ನು ತೆರೆಯಿರಿ. ಅನುವಾದವನ್ನ ಓದುವವರು ಕೈ ಮೇಲೆ ಎತ್ತಬಹುದು. ಮೊದಲನೆಯ ಶ್ಲೋಕ ಮೈತ್ರೇಯ ಮುನಿಗಳು ಹೇಳುವಂತಹ ಮಾತು. ಮೈತ್ರೇಯ ಉವಾಚ ಏವಮಾವಿಷ್ಕೃತ ಶೇಷ ಗುಣಕರ್ಮೋದಯೋ ಮುನಿಂ ಸವ್ರೀಡ ಇವ ತಂ ಸಾಮ್ರಾಡುಪಾರತಮುವಾಚ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ಮೈತ್ರೇಯರು ನುಡಿದರು. ಚಕ್ರವರ್ತಿಯ ನಾನಾ ಬಗೆಯ ಗುಣಗಳ ಮತ್ತು ಕರ್ಮಗಳ ಶ್ರೇಷ್ಠತೆಯನ್ನು ಬಣ್ಣಿಸಿದ ಬಳಿಕ ಆ ಮುನಿಯು ಸುಮ್ಮನಾದನು. ಆಗ ಆ ಚಕ್ರವರ್ತಿಯು ಸಂಕೋಚದಿಂದ ಅವನಿಗೆ ಹೀಗೆ ಹೇಳಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಚಕ್ರವರ್ತಿ ಅಂತ ಹೇಳಿದ್ರೆ ಇಲ್ಲಿ ಸ್ವಯಂಭುವ ಮನು. ಸ್ವಯಂಭುವ ಮನುವಿನ ಬಗ್ಗೆ ಕರ್ದಮ ಹೇಳಿದಂತಹ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ನಂತರ
ಈಗ ಮನುವು ಕರ್ದಮನ ಕುರಿತಾಗಿ ತಿಳಿಸುವಂತಹದ್ದು 2ನೇ ಶ್ಲೋಕದಲ್ಲಿ. ಮನುರುವಾಚ ಬ್ರಹ್ಮಾಹೃಜತ್ ಸ್ವಮುಖತೋ ಯುಷ್ಮಾನಾತ್ಮ ಪರೀಪ್ಸೆಯ ಛಂದೋಮಯಸ್ತಪೋ ವಿದ್ಯಾ ಯೋಗಯುಕ್ತಾನಲಂ ಪಟಾನ್. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಮನುವು ಉತ್ತರಿಸಿದನು, ವೇದಮೂರ್ತಿಯಾದ ಬ್ರಹ್ಮದೇವನು ವೈದಿಕ ಜ್ಞಾನದಲ್ಲಿ ತನ್ನನ್ನು ವಿಸ್ತರಿಸಿಕೊಳ್ಳಲು ತನ್ನ ಮುಖದಿಂದ ಬ್ರಾಹ್ಮಣರಾದ ನಿಮ್ಮನ್ನು ಸೃಷ್ಟಿಸಿದನು. ನೀವು ತಪಸ್ಸು, ಜ್ಞಾನ, ಯೋಗಶಕ್ತಿಗಳನ್ನು ಪೂರ್ಣವಾಗಿ ಪಡೆದಿದ್ದೀರಿ, ಅಲ್ಲದೆ ಇಂದ್ರಿಯ ತುಷ್ಟಿಯನ್ನು ತ್ಯಜಿಸಿದ್ದೀರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಬ್ರಾಹ್ಮಣ ಮತ್ತೆ ಕ್ಷತ್ರಿಯರು ಹೇಗೆ ಪರಸ್ಪರ ಅವಲಂಬಿಗಳಾಗಿ ಪರಸ್ಪರ ಸಹಕಾರದಿಂದ ಸಮಾಜದಲ್ಲಿ ಜೀವಿಸ್ತಾರೆ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದು ಮುಂದಿನ 7ನೇ ಶ್ಲೋಕದವರೆಗೆ ಹೀಗೆ ಮನುವು ಕರ್ದಮನ ಕುರಿತಾಗಿ ತಿಳಿಸುವಂತಹದ್ದು. ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಇಂದ್ರಿಯ ತುಷ್ಟಿಯಲ್ಲಿ ಯಾರು ಮಗ್ನರಾಗ್ತಾರೋ ಅವರನ್ನ ದಾನವರು ಅಂತ ಹೇಳಿ ಕರೀತಾರೆ. ಅದೇ ಭಗವಂತನ ಇಂದ್ರಿಯಗಳನ್ನ, ದಿವ್ಯವಾದಂತಹ ಇಂದ್ರಿಯಗಳನ್ನ ಯಾರು ತೃಪ್ತಿಪಡಿಸ್ತಾರೋ ಅವರನ್ನ ದೇವತೆಗಳು ಅಂತ ಹೇಳಿ ಹೇಳ್ತಾರೆ. ಭಗವಂತನ ವಿರಾಟ್ ರೂಪದಲ್ಲಿ ಆತನ ಮುಖ ಅದು ಬ್ರಾಹ್ಮಣರು, ಭಗವಂತನ ಬಾಹುಗಳು ಅದು ಕ್ಷತ್ರಿಯರಾಗಿದ್ದಾರೆ. ಅವನ ವೈಶ್ಯರು ಅಂತ ಹೇಳಿದ್ರೆ ಅವನ ನಡು ಅಥವಾ ಹೊಟ್ಟೆ, ಹಾಗೂ ಶೂದ್ರರು ಅಂತ ಹೇಳಿದ್ರೆ ಅವನ ಕಾಲುಗಳು. ಈ ರೀತಿ ಒಂದು ಸಮಾಜ ವ್ಯವಸ್ಥೆ, ಈ ವರ್ಣಾಶ್ರಮ ವ್ಯವಸ್ಥೆ ಈ ಸಮಾಜದಲ್ಲಿ ಇರುವಂತಹದ್ದು. ಅದರಲ್ಲಿ ಮುಖ್ಯವಾಗಿ ಬ್ರಾಹ್ಮಣರು ತಲೆ ಅಂತ ಹೇಳ್ತಾರೆ ಅಥವಾ ಮುಖ ಅಂತ ಹೇಳಿ ಹೇಳ್ತಾರೆ. ಹೇಗೆ ಒಂದು ಮನುಷ್ಯನಿಗೆ ತಲೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಅಂಗ ಆಗಿರ್ತದೋ, ಅದೇ ರೀತಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಬ್ರಾಹ್ಮಣ ವರ್ಗ ಬಹಳ ಮುಖ್ಯವಾಗಿರುತ್ತದೆ. ಈ ಒಂದು ಪದ್ಧತಿ ಏನಿದೆ ವರ್ಣ ಮತ್ತೆ ಆಶ್ರಮ, ಇದು ಕೇವಲ ಭಾರತದಲ್ಲಿ ಮಾತ್ರ ಇರುವಂತದ್ದಲ್ಲ. ಅದು ಈಗ ಆಧುನಿಕವಾಗಿ ಜಾತಿ ಪದ್ಧತಿಯ ರೀತಿಯಲ್ಲಿ ನಮಗೆ ಕಾಣಬಹುದು. ಆದ್ರೆ ಯಾವುದೇ ಒಂದು ಸಮಾಜ ಸರಿಯಾಗಿ ನಡೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಈ 4 ವರ್ಗಗಳು ಯಾವತ್ತಿಗೂ ಇರಲೇಬೇಕು. ಪ್ರತಿಯೊಂದು ದೇಶದಲ್ಲೂ, ಅದು ಯಾವುದೇ ದೇಶವಾಗಿರ್ಲಿ, ಅಲ್ಲಿ ಮಾರ್ಗದರ್ಶನವನ್ನ ಮಾಡುವಂತಹ ಒಂದು ವರ್ಗ ಕ್ಷತ್ರಿಯ, ಎಲ್ಲರನ್ನು ರಕ್ಷಣೆ ಮಾಡುವಂತಹ ಒಂದು ಕ್ಷತ್ರಿಯ ವರ್ಗ, ಹಾಗೂ ವ್ಯಾಪಾರವನ್ನ ಮಾಡುವಂತಹ ಒಂದು ವರ್ಗ, ಹಾಗೂ ಜನರ ಸೇವೆಯನ್ನ ಮಾಡುವಂತಹ ಇನ್ನೊಂದು ವರ್ಗ, ಅದು ಯಾವತ್ತಿಗೂ ಇದ್ದೇ ಇರ್ತದೆ. ಈ ಸಮಾಜ ವ್ಯವಸ್ಥೆಯನ್ನ ಚಾತುರ್ವರ್ಣ್ಯ ಮಯಾ ಸೃಷ್ಟ, ಭಗವಂತನೇ ಸ್ವತಃ ಮಾಡಿರುವಂತಹದ್ದು. ಈ ಒಂದು ಸಮಾಜವನ್ನ ಮಾರ್ಗದರ್ಶನ ಮಾಡುವಂತಹ ಬ್ರಾಹ್ಮಣ ವರ್ಗ ಏನಿದೆ ಅದಕ್ಕೆ ಬಹಳ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಬ್ರಾಹ್ಮಣರು ಕ್ಷತ್ರಿಯರನ್ನ ರಕ್ಷಣೆ ಮಾಡ್ತಾರೆ, ಕ್ಷತ್ರಿಯರು ಬ್ರಾಹ್ಮಣರನ್ನ ರಕ್ಷಣೆ ಮಾಡ್ತಾರೆ ಅನ್ನುವುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. 3ನೇ ಶ್ಲೋಕದಲ್ಲಿ ತತ್ರಾಣಾಯಾಸೃಜಯಾಚ್ಚಾಸ್ಮನ್ ದೋಸಃ ಸಹಸ್ರಪಾತ್ ಹೃದಯಂ ತಸ್ಯ ಹಿ ಬ್ರಹ್ಮ ಕ್ಷತ್ರಮಂಗಂ ಪ್ರಚಕ್ಷತೆ. ಚಂದ್ರಿಕಾ ಮಾತು. ಹರೇ ಕೃಷ್ಣ ಪ್ರಭುಜಿ. ಸಹಸ್ರ ಪಾದಗಳುಳ್ಳ ಪರಮ ಪುರುಷನು ಬ್ರಾಹ್ಮಣರ ರಕ್ಷಣೆಗಾಗಿ ತನ್ನ ಸಹಸ್ರ ಬಾಹುಗಳಿಂದ ಕ್ಷತ್ರಿಯರಾದ ನಮ್ಮನ್ನು ಸೃಷ್ಟಿಸಿದ್ದಾನೆ. ಆದ್ದರಿಂದ ಬ್ರಾಹ್ಮಣರು ಅವನ ಹೃದಯವೆಂದು, ಕ್ಷತ್ರಿಯರು ಅವನ ಬಾಹುಗಳೆಂದು ಹೇಳಲಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಬ್ರಾಹ್ಮಣರು ಕ್ಷತ್ರಿಯರನ್ನ ರಕ್ಷಣೆ ಮಾಡ್ತಾರೆ. ಹೇಗೆ? ಆ ಕ್ಷತ್ರಿಯರಿಗೆ ಬೇಕಾದಂತಹ ಸರಿಯಾದ ಮಾರ್ಗದರ್ಶನವನ್ನ ಕೊಡುವ ಮುಖಾಂತರವಾಗಿ. ಶಕ್ತಿ ಅದಕ್ಕೆ ಸರಿಯಾದಂತಹ ಮಾರ್ಗ ಇಲ್ಲದೆ ಹೋದ್ರೆ ಅದು ಸಮಾಜಕ್ಕೆ ಕಂಟಕವಾಗುವಂತಹ ಸಾಧ್ಯತೆ ಇರ್ತದೆ. ಆದ್ರಿಂದ ಯಾವ ಒಂದು ಕ್ಷತ್ರಿಯ ವರ್ಗ ಇದೆ, ಈ ಎಲ್ಲ ಶಕ್ತಿಯನ್ನ ಅಥವಾ ರಕ್ಷಣೆ ಮಾಡುವಂತಹ ಹೊಣೆಯನ್ನ ಹೊತ್ತುಕೊಂಡಿದೆ, ಅವರಿಗೆ ಒಳಿತು ಯಾವುದು, ಕೆಡುಕು ಯಾವುದು ಅನ್ನುವುದನ್ನ ತಿಳಿಸಿಕೊಡುವುದು ಬ್ರಾಹ್ಮಣರ ಒಂದು ಕರ್ತವ್ಯವಾಗಿರುತ್ತದೆ. ಹಾಗೆ ಕ್ಷತ್ರಿಯರು ಹೆಚ್ಚಿನ ಈ ಒಂದು ಭೋಗ ವಿಲಾಸದ ಜೀವನವನ್ನ ಹೊಂದಿರುವುದರಿಂದ ಅಂತಹ ಒಂದು ಜೀವನ ಪದ್ಧತಿಯನ್ನು ನಡೆಸ್ತಾ ಇದ್ರೂ ಕೂಡ ಅವರು ಜೀವನದ ಮುಖ್ಯವಾದಂತಹ ಉದ್ದೇಶವನ್ನ ಮರೆಯದೇ ಇರುವ ಹಾಗೆ ಅವರನ್ನ ರಕ್ಷಣೆ ಮಾಡುವಂತದ್ದು ಬ್ರಾಹ್ಮಣರ ಕರ್ತವ್ಯವಾಗಿರುತ್ತದೆ. ಅದೇ ರೀತಿ ಸಮಾಜಕ್ಕೆ ಬೇಕಾದಂತಹ ರಕ್ಷಣೆ, ಕಳ್ಳರಿಂದ ಅಥವಾ ದರೋಡೆಕೋರರಿಂದ ಅವರಿಂದೆಲ್ಲ ರಕ್ಷಣೆಯನ್ನ ಕೊಡುವಂತಹ ಕಾರ್ಯವನ್ನ ಕ್ಷತ್ರಿಯರು ಮಾಡ್ತಾ ಇದ್ದಾರೆ. ಹೀಗೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಅವರು ಪರಸ್ಪರ ರಕ್ಷಣೆಯನ್ನ ಮಾಡ್ತಾರೆ. ಮತ್ತು ಇವರಿಬ್ಬರನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಭಗವಂತ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಎಲ್ಲರನ್ನು ಕೂಡ ಭಗವಂತನು ರಕ್ಷಣೆ ಮಾಡ್ತಾ ಇದ್ದಾನೆ. ಆದ್ರೆ ಭಗವಂತನನ್ನ
ನಿರಾಕಾರ ಅಂತ ಹೇಳ್ತಾರೆ ಅಥವಾ ನಿರ್ವಿಕಾರ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತ ನೇರವಾಗಿ ಯಾವುದೇ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಭಗವಂತನ ಶಕ್ತಿಯು ಅಷ್ಟೊಂದು ಪರಿಪೂರ್ಣವಾಗಿರ್ತದೆ. ಅಂತಹ ಭಗವಂತನು ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾ ಇರ್ತಾನೆ. ಮುಂದುವರಿಸ್ತಾ 4ನೇ ಶ್ಲೋಕ. ಅತೋ ಹ್ಯನ್ಯೋನ್ಯಮಾತ್ಮಾನಂ ಬ್ರಹ್ಮ ಕ್ಷತ್ರಂ ಚ ರಕ್ಷತಃ ರಕ್ಷತಿ ಸ್ಯಾವ್ಯಯೋ ದೇವ ಸಾಯಾ ಸದಸದಾತ್ಮಕಃ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅನುವಾದ. ಅದಕ್ಕಾಗಿಯೇ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ತಮ್ಮನ್ನು ಹೇಗೋ ಹಾಗೆ ಪರಸ್ಪರರನ್ನು ರಕ್ಷಿಸಿಕೊಳ್ಳುತ್ತಾರೆ. ಕಾರಣ ಮತ್ತು ಕಾರ್ಯಗಳೆರಡೂ ಆದರೂ ಬದಲಾವಣೆಯಿಲ್ಲದ ಭಗವಂತನೇ ಸ್ವಯಂ ಅವರನ್ನು ಪರಸ್ಪರರ ಮೂಲಕ ರಕ್ಷಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ಬ್ರಾಹ್ಮಣರನ್ನ ಕ್ಷತ್ರಿಯರು ಮತ್ತು ಕ್ಷತ್ರಿಯರನ್ನ ಬ್ರಾಹ್ಮಣರು ರಕ್ಷಣೆಯನ್ನ ಮಾಡ್ತಾರೆ. ಭಗವಂತನು ನಿರ್ಲಿಪ್ತನಾಗಿರ್ತಾನೆ, ಹಾಗಾಗಿ ಅವನನ್ನ ನಿರ್ವಿಕಾರ ಅಂತ ಹೇಳಿ ತಿಳಿಸ್ತಾರೆ ಅನ್ನೋದನ್ನ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗೆ ಪರಮಾತ್ಮ ಮತ್ತೆ ಆತ್ಮನ ವಿಚಾರವಾಗಿಯೂ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ. ಪರಮಾತ್ಮನು ಹೇಗೆ ಪ್ರತಿಯೊಬ್ಬರ ಶರೀರದಲ್ಲಿಯೂ ಇರ್ತಾನೆ, ಆದ್ರೂ ಕೂಡ ಅವನು ಒಬ್ಬನೇ ಆಗಿರ್ತಾನೆ. ಇದು ಹೇಗೆ ಅಂತ ಹೇಳಿದ್ರೆ ಸೂರ್ಯನ ಉದಾಹರಣೆಯನ್ನ ಕೊಡ್ತಾರೆ. ಸೂರ್ಯನನ್ನ ನಾವು ನೋಡಿದ್ರೆ ನಮ್ಮ ತಲೆಯ ಮೇಲೆ ಇದ್ದ ಹಾಗೆ ಕಾಣ್ತದೆ. ಅದೇ ನಾವು ಇನ್ನಷ್ಟು ದೂರ ಹೋಗಿ ನೋಡಿದ್ರೆ, ಈಗ ಒಂದು 5,000 ಮೈಲುಗಳ ಆಚೆ ಇರುವ ಇನ್ನೊಬ್ಬ ವ್ಯಕ್ತಿ ಆ ಸೂರ್ಯನನ್ನ ನೋಡಿದ್ರೆ ಅವನಿಗೂ ಕೂಡ ಸೂರ್ಯ ತನ್ನ ತಲೆಯ ಮೇಲೆ ಇದ್ದಾನೆ ಅಂತೇಳಿ ಅನ್ನಿಸ್ತದೆ. ಸೂರ್ಯ ಇರುವುದು ಒಬ್ಬನೇ ಆದ್ರೂ ಕೂಡ ಅವನು ಅಷ್ಟೊಂದು ಎತ್ತರದಲ್ಲಿರುವ ಕಾರಣಕ್ಕಾಗಿ ಎಲ್ಲರಿಗೂ ಅವನು ಮೇಲೆ ಇದ್ದ ಹಾಗೆ, ಅಂದ್ರೆ ತಮ್ಮ ಮೇಲೆಯೇ ಇದ್ದಾನೆ ಅನ್ನುವ ರೀತಿಯಲ್ಲಿ ಕಾಣಿಸ್ತದೆ. ಅದು ಸೂರ್ಯನ ಒಂದು ಸ್ಥಾನ. ಹಾಗೆ ಭಗವಂತನು ಕೂಡ ಸರ್ವವ್ಯಾಪಿಯಾಗಿದ್ದಾನೆ, ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ, ಆದ್ರೂ ಕೂಡ ಅವನು ಏಕನಾಗಿದ್ದಾನೆ, ಅವನು ಒಬ್ಬನೇ ಆಗಿದ್ದಾನೆ. ಇದು ಆ ಭಗವಂತನ ಒಂದು ಶಕ್ತಿ. ಅದನ್ನು ನಾವು ಈ ರೀತಿಯಾಗಿ ಈ ಒಂದು ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಆತ್ಮ ಮತ್ತೆ ಪರಮಾತ್ಮ ಒಂದೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಚೇತನಾತ್ಮಕವಾಗಿ ಒಂದೇ ಆಗಿರ್ತದೆ, ಆದ್ರೆ ವ್ಯಕ್ತಿಗತ ಆತ್ಮ ಮತ್ತೆ ಪರಮಾತ್ಮನು ಬೇರೆ ಬೇರೆ ಆಗಿದ್ದಾರೆ. ಮುಂದುವರಿಸ್ತಾ 5ನೇ ಶ್ಲೋಕ. ತವ ಸಂದರ್ಶನ ದೇವ ಚಿನ್ನ ಮೇ ಸರ್ವ ಸಂಶಯ ಯತ್ ಸ್ವಯಂ ಭಗವಾನ್ ಪ್ರೀತ್ಯ ಧರ್ಮ ಮಾಹಾರಿರಕ್ಷಿಕ್ಷೋ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭು. ಈಗ ಕೇವಲ ತಮ್ಮ ಸಂದರ್ಶನದಿಂದ ನನ್ನ ಎಲ್ಲ ಸಂದೇಶಗಳು ಕರಗಿ ಹೋದವು. ಪ್ರಜೆಗಳನ್ನು ರಕ್ಷಿಸ ಬಯಸುವ ರಾಜನ ಕರ್ತವ್ಯಗಳನ್ನು ತಾವು ತುಂಬು ಕರುಣೆಯಿಂದ ಸ್ಪಷ್ಟವಾಗಿ ವಿವರಿಸಿದ್ದೀರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹಿಂದಿನ ಅಧ್ಯಾಯದಲ್ಲಿ ನೋಡಿದ ಹಾಗೆ ಹೇಗೆ ಕರ್ದಮ ಮುನಿ ಸ್ವಯಂಭುವ ಮನು ಮಾಡಬೇಕಾದಂತಹ ಎಲ್ಲ ಕರ್ತವ್ಯಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಅದು ಕೇವಲ ಹೊಗಳಿಕೆಯ ಮಾತಲ್ಲ, ಅದು ಒಂದು ರೀತಿಯ ಮಾರ್ಗದರ್ಶನ. ಯಾಕಂದ್ರೆ ಕ್ಷತ್ರಿಯರಾದವರು ಹೇಗೆ ಇರಬೇಕು ಅನ್ನುವುದನ್ನ ಇಲ್ಲಿ ಕರ್ದಮನು ತಿಳಿಸಿಕೊಡ್ತಾ ಇರುವಂತಹದ್ದು. ಆದ್ರಿಂದ ಮನು ಇಲ್ಲಿ ಕರ್ದಮನಿಗೆ ಒಂದು ಧನ್ಯವಾದಗಳನ್ನ ಸಮರ್ಪಿಸುವಂತಹದ್ದು. ನನ್ನಲ್ಲಿದ್ದಂತಹ ಎಲ್ಲ ಸಂದೇಹಗಳು ದೂರ ಆಯಿತು ನಿಮ್ಮ ಮಾತುಗಳನ್ನ ಕೇಳಿದ ಮೇಲೆ, ಹಾಗೂ ನನಗೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನೀವು ವಿವರಿಸಿದ್ದೀರಾ ಅಂತ ಹೇಳಿ ಇಲ್ಲಿ ಸ್ವಯಂಭುವ ಮನು ಹೇಳ್ತಾ ಇರುವಂತದ್ದು. ಸ್ವಯಂಭುವ ಮನು ಕೂಡ ಸಾಮಾನ್ಯವಾದ ವ್ಯಕ್ತಿಯಲ್ಲ. ಆತನು ಕೂಡ ಈ ಮನುಕುಲಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನ ಕೊಟ್ಟಂತಹ ವ್ಯಕ್ತಿ. ಅದನ್ನ ಮನು ಸಂಹಿತೆ ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ ಹೇಳಿರುವ ಪ್ರಕಾರವಾಗಿ ರಾಜ್ಯಭಾರವನ್ನ ಎಲ್ಲ ರಾಜರುಗಳು ಕೂಡ ಮಾಡ್ತಾರೆ. ಆದ್ರಿಂದ ಮನುವನ್ನ ಆದಿರಾಜ ಅಂತ ಹೇಳಿ ಕರೀತಾರೆ. ಮೊದಲ ರಾಜ, ಸೃಷ್ಟಿಯ ಮೊದಲ ರಾಜನಾಗಿದ್ದಾನೆ. ಕರ್ದಮನಂತಹ ಸಾಧು ಪುರುಷರನ್ನ ದರ್ಶಿಸುವುದರಿಂದ ಆಗುವಂತಹ ಅನುಕೂಲ ಏನು? ಲವಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಜನ್ಮಾಂತರಗಳಲ್ಲಿ ಸಾಧಿಸ್ಲಿಕ್ಕೆ ಆಗದೆ ಇರುವಂತದ್ದನ್ನ ಸಾಧು ಪುರುಷರ ಒಂದು ಸಂದರ್ಶನದಿಂದ ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತದೆ. 1000 ಜನ್ಮಗಳಲ್ಲಿ ಸಾಧಿಸಲು ಸಾಧ್ಯವಾಗದೇ ಇದ್ದುದನ್ನು ಒಂದು ಕ್ಷಣದಲ್ಲಿ ಸಾಧಿಸಿ ಬಿಡಬಹುದು, ಯಾವಾಗ ಈ ಸಾಧು ಪುರುಷರನ್ನ ಸಂದರ್ಶಿಸುವಂತಹ ಒಂದು ಸದವಕಾಶ ಸಿಕ್ಕಿದಾಗ ಅಂತ ಹೇಳಿ ಪ್ರಭುಪಾದರು ಆ ಸಾಧು ಸಂಘದ ಮಹತ್ವವನ್ನು ಕೂಡ ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. 6ನೇ ಶ್ಲೋಕ. ದಿಷ್ಟ್ಯಾ ಮೇ ಭಗವಾನ್ ದೃಷ್ಟೋ ದುರ್ದರ್ಶೋ ಯೋ ಕೃತಾತ್ಮನಾಂ
ದಿಷ್ಟ್ಯಾ ಪಾದರಜಾಸೃಷ್ಟಂ ಶೀರ್ಷ್ಣ್ಯಾ ಮೇ ಭವತಾ ಶಿವಂ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಕ್ಕೆ ಜೈ. ಮನೋನಿಯಮನ ಮತ್ತು ಇಂದ್ರಿಯ ನಿಗ್ರಹಗಳು ಇಲ್ಲದ ವ್ಯಕ್ತಿಗಳು ತಮ್ಮನ್ನು ಸುಲಭವಾಗಿ ಕಾಣಲಾಗದು. ತಮ್ಮನ್ನು ನಾನು ಕಾಣಲು ಅರ್ಹನಾದದ್ದು ನನ್ನ ಸೌಭಾಗ್ಯವೇ ಸರಿ. ತಮ್ಮ ಪಾದಗಳ ಮಂಗಲಕರ ಧೂಳಿಯನ್ನು ನನ್ನ ತಲೆಯಿಂದ ಸ್ಪರ್ಶಿಸುವುದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಸಾಮಾನ್ಯವರಿಗೆ ಇಂತಹ ಸಾಧುಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುವಿನಂತಹ ಶ್ರೇಷ್ಠ ಭಕ್ತರು, ಕರ್ದಮನಂತಹ ಶ್ರೇಷ್ಠ ಮುನಿಗಳನ್ನ, ಶ್ರೇಷ್ಠ ಭಕ್ತರನ್ನ ಸಂದರ್ಶಿಸುವಂತಹ ಒಂದು ಅವಕಾಶವನ್ನ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಮಹತ್ಪಾದ ರಜೋಭಿಷೇಕಂ ಅಂತ ಹೇಳಿ ಕರೀತಾರೆ. ಅಂತಹ ಒಂದು ಶ್ರೇಷ್ಠ ಪುರುಷರ ಪಾದಗಳ ಸ್ಪರ್ಶದಿಂದಲೇ ಜೀವನದಲ್ಲಿ ಪರಿಪೂರ್ಣತೆಯನ್ನ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಅಂತಹ ಭಕ್ತರ ಒಂದು ಲಕ್ಷಣ ಹೇಗಿರ್ತದೆ ಅಂತ ಹೇಳಿದ್ರೆ, ಭಗವಂತನ ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿಯೇ ಸಂಪೂರ್ಣವಾಗಿ ಅವರು ಮಗ್ನರಾಗಿರ್ತಾರೆ. ಇದು ಅಂತಹ ಒಂದು ಶ್ರೇಷ್ಠ ಭಕ್ತರ ಒಂದು ಲಕ್ಷಣವಾಗಿರ್ತದೆ. ಆತ್ಮನ್ಯೇವಾತ್ಮನ ತುಷ್ಟಃ, ತಮ್ಮಲ್ಲಿ ಅವರು ಸಂತೃಪ್ತಿಯನ್ನ ಹೊಂದಿರ್ತಾರೆ. ಹಾಗೆ ಅಕೃತಾತ್ಮನಾಮ್ ಅಂತ ಹೇಳಿಯೂ ಕರೀತಾರೆ. ಅಂದ್ರೆ ಇಂದ್ರಿಯ ಮತ್ತು ಮನಸ್ಸನ್ನ ಅವರು ಸಂಪೂರ್ಣವಾಗಿ ನಿಗ್ರಹಿಸಿರ್ತಾರೆ. ಕೊನೆಯದಾಗಿ 7ನೆಯ ಶ್ಲೋಕದಲ್ಲಿ ಶ್ರವಣದ ಮಹತ್ವವನ್ನ ಸ್ವಯಂಭವ ಮನು ತಿಳಿಸಿಕೊಡ್ತಾ ಇದ್ದಾರೆ. ದಿಷ್ಟ್ಯಾ ತ್ವಯಾನುಶಿಷ್ಟೋಹಂ ಕೃತಶ್ಚಾನುಗ್ರಹೋ ಮಹಾನ್ ಅಪಾವೃತೈ ಕರ್ಣರಂಧ್ರೈರ್ಜುಷ್ಟಾದಿಷ್ಟ್ಯೋಷತೀರ್ಗಿರ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಾಗ್ಯವಶಾತ್ ನಾನು ತಮ್ಮಿಂದ ಉಪದೇಶವನ್ನು ಪಡೆದೆನು. ತನ್ಮೂಲಕ ತಾವು ನನ್ನ ಮೇಲೆ ಮಹದನುಗ್ರಹವನ್ನು ತೋರಿದ್ದೀರಿ. ತಮ್ಮ ಶುದ್ಧವಾದ ಮಾತುಗಳನ್ನು ತೆರೆದ ಕಿವಿಗಳಿಂದ ಕೇಳಿದ್ದರಿಂದ ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನನ್ನ ನಾವು ಕಿವಿಗಳಿಂದ ಕಾಣಲಿಕ್ಕೆ ಸಾಧ್ಯ, ಕಣ್ಣುಗಳಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಕಣ್ಣುಗಳಿಗೆ ಆ ಒಂದು ಶಕ್ತಿ ಇಲ್ಲ. ಕಿವಿಗಳಿಂದ ಪರಂಪರೆಯಲ್ಲಿ ಬರುವಂತಹ ಶುದ್ಧ ಭಕ್ತರು, ಆಚಾರ್ಯರಿಂದ ನಾವು ಕೇಳುವ ಮುಖಾಂತರವಾಗಿ ಆ ಭಗವಂತ ಅಂದ್ರೆ ಏನು ಅನ್ನುವುದನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಬಹುದು. ಹಾಗೆ ಪ್ರಭುಪಾದರು ಬರೀತಾರೆ, ಇಂತಹ ಆಚಾರ್ಯರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಅವರು ಕೇವಲ ಯಾವುದೋ ಒಂದು ಮಂತ್ರವನ್ನ ದುಡ್ಡು ತೆಗೆದುಕೊಂಡು ಕೊಡುವಂತಹದ್ದಲ್ಲ, ಅಥವಾ ಗೌಪ್ಯವಾಗಿ ಕೊಡುವಂತಹದ್ದಲ್ಲ. ಕೆಲವು ಡಾಲರುಗಳನ್ನು ಕೊಟ್ಟು ಕಿವಿಗಳ ಮೂಲಕ ನಿರ್ದಿಷ್ಟ ರೀತಿಯ ಮಂತ್ರವನ್ನು ನೀಡುವುದು ಅದು ಸರಿಯಾದಂತಹ ಒಂದು ದಾರಿ ಅಲ್ಲ. ಹೇಗಿರ್ತದೆ ಅಂತ ಹೇಳಿದ್ರೆ, ಅವರು ಎಲ್ಲರ ಮುಂದೆ ಆ ಒಂದು ಮಂತ್ರವನ್ನ ಕೊಡುವಂತಹದ್ದು, ಆ ದೀಕ್ಷೆಯನ್ನ ಕೊಡುವಂತಹದ್ದು, ಮತ್ತು ಏಕಾಂತದಲ್ಲಿ ಅಲ್ಲ, ಸಾರ್ವಜನಿಕವಾಗಿ ಆತ ಕಿವಿಗಳ ಮೂಲಕ ಉಪದೇಶವನ್ನ ಮಾಡುವಂತಹದ್ದು. ಮತ್ತು ಆ ಒಂದು ಶಿಷ್ಯನಿಗೆ ಯಾವ ರೀತಿಯಾದಂತಹ ಸೇವೆ ಮಾಡುವ ಅರ್ಹತೆ ಇದೆ, ಅದು ಭಗವಂತನ ವಿಗ್ರಹದ ಆರಾಧನೆ ಇರಬಹುದು, ಅಥವಾ ಪುಸ್ತಕ ವಿತರಣೆ ಇರಬಹುದು, ಅಥವಾ ಗ್ರಂಥ ಸಂಪಾದನೆ, ಈ ರೀತಿ ಯಾವ ರೀತಿಯಾದಂತಹ ಕಾರ್ಯವನ್ನ, ಸೇವೆಯನ್ನ ಅವರಿಗೆ ಮಾಡ್ಲಿಕ್ಕಾಗ್ತದೋ ಆ ರೀತಿಯಾದಂತಹ ಅಡಿಗೆ ಮಾಡುವುದಿರಬಹುದು, ಭಗವಂತನ ನೈವೇದ್ಯವನ್ನ ಮಾಡುವಂಥದ್ದು ಇರಬಹುದು, ಅದಕ್ಕೆ ಸರಿಯಾಗಿ ಅವರಿಗೆ ಭಗವಂತನ ಸೇವೆಯನ್ನ ಕೊಡುವಂತಹದ್ದು, ಆ ರೀತಿಯಾಗಿ ಅವರಿಗೆ ಗುರುವು ಬೋಧನೆಯನ್ನ ಮಾಡುವಂತಹದ್ದು. ಇದು ಆ ಗುರುವಿನ ಒಂದು ಲಕ್ಷಣವಾಗಿರ್ತದೆ. ಮತ್ತು ಇಲ್ಲಿ ಶ್ರವಣವು ಬಹಳ ಮುಖ್ಯವಾಗಿ ಇರ್ತದೆ. ಮುಂದುವರಿಸ್ತಾ ಈಗ 8ನೆಯ ಶ್ಲೋಕದಿಂದ 14ನೆಯ ಶ್ಲೋಕದವರೆಗೆ ಮನುವು ಹೇಗೆ ಕನ್ಯಾದಾನವನ್ನ ಮಾಡ್ತಾನೆ ಹಾಗೂ ಕನ್ಯೆಯಾದಂತಹ ದೇವಹೂತಿಯ ಲಕ್ಷಣಗಳನ್ನ ಕರ್ದಮನಿಗೆ ತಿಳಿಸ್ತಾನೆ ಅನ್ನೋದನ್ನ ಈಗ ನಾವು ನೋಡೋಣ. 8ನೆಯ ಶ್ಲೋಕ. ಸಾ ಭವಾನ್ ದುಹಿತೃ ಸ್ನೇಹ ಪರಿಕ್ಲಿಷ್ಟಾತ್ಮನೋ ಮಮ ಶ್ರೋತುಮರ್ಹಸಿ ದೀನಸ್ಯ ಶ್ರಾವಿತಂ ಕೃಪಯಾ ಮುನೇ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಹರ್ಷಿಗಳೇ, ವಿನೀತನಾದ ನನ್ನ ಪ್ರಾರ್ಥನೆಗಳನ್ನು ಕೇಳಲು ಕೃಪೆಯಿಟ್ಟು ಪ್ರಸನ್ನರಾಗಬೇಕು. ನನ್ನ ಮನಸ್ಸು ನನ್ನ ಮಗಳಲ್ಲಿರುವ ವಾತ್ಸಲ್ಯದಿಂದಾಗಿ ಕ್ಲೇಶಕ್ಕೊಳಗಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮನುವಿಗೆ ಸಂತೋಷವೂ ಆಗ್ತಾ ಇದೆ, ದುಃಖವೂ ಆಗ್ತಾ ಇದೆ. ಸಂತೋಷ ಅಂತ ಹೇಳಿದ್ರೆ ತನ್ನ ಮಗಳಿಗೆ ಒಂದು ಉತ್ತಮವಾದಂತಹ ವರ ದೊರಕಿದ್ದಾನೆ, ಮತ್ತು ಆತನ ಒಂದು ಜವಾಬ್ದಾರಿ ಇಷ್ಟು ತನಕ ಏನಿತ್ತೋ ಅದು ಇಲ್ಲಿಗೆ ಮುಗಿಯಿತು. ನಂತರ ಇನ್ನು ಮುಂದೆ ದೇವಹೂತಿಯನ್ನ ಕರ್ದಮನು ನೋಡಿಕೊಳ್ತಾನೆ.
ಆತನಿಗೆ ದುಃಖವೂ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ವರ್ಷ ತನ್ನ ಜೊತೆಗಿದ್ದಂತಹ ಮಗಳು ಇನ್ನು ಮುಂದೆ ತಾನು ಇಲ್ಲೇ ಅವಳನ್ನ ಬಿಟ್ಟು ಹೋಗ್ಬೇಕಾಗ್ತದೆ ಅನ್ನುವಂತಹ ಒಂದು ದುಃಖವೂ ಆತನಿಗೆ ಆಗ್ತದೆ. ಈ ರೀತಿ ಶಿಷ್ಯನು ಗುರುವಿನ ಸಂದೇಶವನ್ನ ಸ್ವೀಕರಿಸಿ ವಿನೀತನಾಗಿ ಪರಿಪೂರ್ಣವಾಗಿ ಅದನ್ನು ಆಚರಿಸುವುದರಿಂದ ಗುರುವಿನೊಂದಿಗೆ ಪೂರ್ಣ ಸಾಮರಸ್ಯದಿಂದ ಇರಲು ಸಾಧ್ಯವಾಗ್ತದೆ. ಹಾಗೂ ಗುರುವಿನಿಂದ ನಿರ್ದಿಷ್ಟ ಸೌಕರ್ಯವನ್ನು ಕೇಳುವ ಅಧಿಕಾರವು ಆತನಿಗೆ ಒದಗಿ ಬರ್ತದೆ. ಯಾರು ಗುರುವನ್ನ ಸರಿಯಾಗಿ ಗುರುವಿನ ಸೇವೆಯನ್ನ ಮಾಡ್ತಾರೋ ಅವರು ಗುರುಗಳಿಂದ ತಮಗೆ ಏನು ಬೇಕು ಅನ್ನುವುದನ್ನ ಕೇಳುವಂತಹ ಅಧಿಕಾರವನ್ನು ಪಡೆದಿರ್ತಾರೆ ಅನ್ನುವುದನ್ನ ಶ್ರೀಲ ಪ್ರಭುಪಾದರು ಬರೀತಾರೆ. ಆದ್ರೆ ಸಾಮಾನ್ಯವಾಗಿ ಶಿಷ್ಯರು ಯಾವುದೇ ಭೌತಿಕವಾದದನ್ನ ಗುರುಗಳಿಂದ ಕೇಳುವುದಿಲ್ಲ. ತಮ್ಮ ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಏನು ಸಾಧಕವಾಗ್ತದೋ ಅದನ್ನ ಮಾತ್ರ ಅವರು ಕೇಳುವಂಥದ್ದು. ಈಗ ಮುಂದಕ್ಕೆ ದೇವಹೂತಿ ಆಕೆಯ ಲಕ್ಷಣಗಳು ಏನು ಮತ್ತು ದೇವಹೂತಿಯನ್ನ ಕರ್ದಮನು ಮದುವೆ ಆಗಬೇಕು ಅನ್ನುವುದಕ್ಕೆ ಒಟ್ಟು 6 ಕಾರಣಗಳನ್ನ ಕರ್ದಮನು ಸ್ವಯಂಭೂಮನು ತಂದೆಯಾದಂತಹ ಸ್ವಯಂಭೂಮನು ತಿಳಿಸ್ತಾ ಇದ್ದಾನೆ. ಆ 6 ಕಾರಣಗಳು ಯಾವುದು ಅನ್ನೋದನ್ನ ಈಗ ನೋಡೋಣ. ಪ್ರಿಯವೃತೋ ಉತ್ಥಾನ ಪದೋ ಸ್ವಸೇಯಂ ದುಹಿತಾ ಮಮ ಅನ್ವಿಚ್ಛತಿ ಪತಿಂ ಯುಕ್ತಂ ವಯಾಶೀಲ ಗುಣಾದಿಭಿಃ. ಶುಭಾರ್ ಮಾತಾಜಿ. ಹರೇ ಕೃಷ್ಣ. ನನ್ನ ಮಗಳು ಪ್ರಿಯವ್ರತ ಮತ್ತು ಉತ್ಥಾನಪಾದರ ಸಹೋದರಿಯಾಗಿರುವಳು. ಅವಳ ವಯಸ್ಸು, ಚಾರಿತ್ರ್ಯ ಮತ್ತು ಸದ್ಗುಣಗಳಿಗೆ ಅನುಗುಣವಾಗಿ ತಕ್ಕ ಗಂಡನನ್ನು ಅರಸುತ್ತಿದ್ದಾಳೆ. ಇಲ್ಲಿ ಸಾಮಾನ್ಯವಲ್ಲ, ಈಕೆ ಉತ್ಥಾನಪಾದ ಮತ್ತೆ ಪ್ರಿಯವ್ರತ ಅವರ ತಂಗಿ ಅಥವಾ ಅವಳ ಸೋದರಿ ಅಂತೇಳಿ ಹೇಳುವಂತಹದ್ದು. ಇಲ್ಲಿ ಉತ್ಥಾನಪಾದನ ಮಗ ಧ್ರುವ ಮಹಾರಾಜ ಮತ್ತೆ ಭಗವಂತನನ್ನ ಹೋಲಿಸಿಕೊಂಡಿದ್ದಾನೆ. ಅದು ಮುಂದಕ್ಕೆ ನಾವು ಅದನ್ನು ತಿಳಿದುಕೊಳ್ಳಿಕ್ಕಿದ್ದೇವೆ. ಹಾಗಾಗಿ ಅಂತಹ ಶ್ರೇಷ್ಠ ಕುಟುಂಬದಲ್ಲಿ ಬಂದಿರುವಂತಹ ದೇವಹೂತಿ ಆಕೆ ಗಂಡನನ್ನ ಅರಸಿದ್ದಾಳೆ. ಹಾಗಾಗಿ ಆಕೆ ಕರ್ದಮನ ಬಗ್ಗೆ ಈಗಾಗಲೇ ನಾರದ ಮುನಿಗಳಿಂದ ಕೇಳಿ ತಿಳಿದುಕೊಂಡಿದ್ದಾಳೆ, ಕರ್ದಮನನ್ನ ಒಪ್ಪಿಕೊಂಡಿದ್ದಾಳೆ. ಆದ್ರಿಂದ ಇದು ಮೊದಲನೆಯ ಕಾರಣ, ಕರ್ದಮನು ದೇವಹೂತಿಯನ್ನು ಮದುವೆಯಾಗಬೇಕು ಅನ್ನುವುದಕ್ಕೆ. ಮುಂದುವರಿಸ್ತಾ 10ನೇ ಶ್ಲೋಕ. ಯದಾತು ಭವತಾ ಶೀಲ ಶ್ರುತರೂಪವಯೋ ಗುಣಾನ್ ಅಶೃಣೋನ್ ನಾರದಾದೇಶ ತ್ವಯಾ ಸೀತ್ಕೃತ ನಿಶ್ಚಯ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ. ಅವಳು ನಾರದ ಮಹರ್ಷಿಗಳಿಂದ ನಿಮ್ಮ ಉದಾತ್ತ ಚಾರಿತ್ರ್ಯ, ವಿದ್ಯೆ, ಸುಂದರ ರೂಪ, ತಾರುಣ್ಯ ಮತ್ತು ಇತರ ಸದ್ಗುಣಗಳನ್ನು ಕೇಳಿದ ತಕ್ಷಣವೇ ನಿಮ್ಮಲ್ಲಿ ಮನಸ್ಸನ್ನು ನೆಟ್ಟಳು. ಹರೇ ಕೃಷ್ಣ. ಈ ರೀತಿ ಶ್ರೀಕೃಷ್ಣನ ಬಗ್ಗೆ ಹೇಗೆ ರುಕ್ಮಿಣಿಯು ಬ್ರಾಹ್ಮಣರಿಂದ ಕೇಳಿ ತಿಳಿದುಕೊಂಡು ಕೃಷ್ಣನನ್ನೇ ತಾನು ಮದುವೆ ಆಗಬೇಕು ಅನ್ನುವುದನ್ನ ನಿಶ್ಚಯ ಮಾಡಿದ್ಲೋ, ಅದೇ ರೀತಿ ಇಲ್ಲಿ ದೇವಹೂತಿಯು ಕೂಡ ಕರ್ದಮರ ಬಗ್ಗೆ ನಾರದರಿಂದ ತಿಳಿದುಕೊಂಡು ಆತನನ್ನ ವರಿಸಬೇಕು ಅನ್ನುವುದನ್ನ ಆಕೆಯು ಬಯಸಿದ್ದಾಳೆ. 11ನೇ ಶ್ಲೋಕ. ತತ್ರ ತೇಚ್ಛಾ ದ್ವಿಜಾಗ್ರೇಮಾಂ ಶ್ರದ್ಧಯೋಪಹೃತಾಂ ಮಯಾ ಸರ್ವಾತ್ಮನಾನುರೂಪಾಂ ತೇ ಗೃಹಮೇಧಿಷು ಕರ್ಮಸು. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆದ್ದರಿಂದ ದಯವಿಟ್ಟು ಅವಳನ್ನು ಒಪ್ಪಿಕೊಳ್ಳಿ. ಬ್ರಾಹ್ಮಣ ಪ್ರಮುಖರೇ, ನಾನು ಅವಳನ್ನು ವಿಶ್ವಾಸದಿಂದ ಒಪ್ಪಿಸುತ್ತಿದ್ದೇನೆ. ಅವಳು ಸರ್ವವಿಧದಲ್ಲೂ ತಮ್ಮ ಹೆಂಡತಿಯಾಗಲು ಹಾಗೂ ಕೌಟುಂಬಿಕ ಕರ್ತವ್ಯಗಳನ್ನು ನಿರ್ವಹಿಸಲು ತಕ್ಕವಳಾಗಿದ್ದಾಳೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸರ್ವಾತ್ಮ ಅನುರೂಪಾಂ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಇಲ್ಲಿ ದೇವಹೂತಿಯು ಸಕಲ ವಿಧದಲ್ಲಿಯೂ ಕೂಡ ಕರ್ದಮನಿಗೆ ಅನುರೂಪಳಾದಂತಹ ಕನ್ಯೆಯಾಗಿದ್ದಾಳೆ. ಆದ್ದರಿಂದ ಕರ್ದಮನು ಈ ಒಂದು ಸಂಬಂಧವನ್ನ ಒಪ್ಪಿಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಹಾಗೆ ಪ್ರಭುಪಾದರು ಗೃಹಸ್ಥ ಮತ್ತೆ ಗೃಹಮೇಧಿಯ ವ್ಯತ್ಯಾಸವನ್ನು ಕೂಡ ಇಲ್ಲಿ ಹೇಳ್ತಾರೆ. ಗೃಹಸ್ಥ ಅಂತ ಹೇಳಿದ್ರೆ ಅದು ಆಶ್ರಮ ಅಂತ ಹೇಳಿದ್ರೆ ಅಲ್ಲಿ ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಬೇಕಾದ ಕಾರ್ಯವನ್ನ ಮಾಡುವಂತಹದ್ದು. ಗೃಹಮೇಧಿ ಅಂತ ಹೇಳಿದ್ರೆ ಪ್ರಾಣಿಗಳ ರೀತಿಯಲ್ಲಿ ಜೀವನವನ್ನ ನಡೆಸುವಂತಹದ್ದು. ಹಾಗಾಗಿ ಒಬ್ಬ ವ್ಯಕ್ತಿ ಗೃಹಸ್ಥನಾಗಬೇಕೇ ವಿನಃ ಗೃಹಮೇಧಿ ಆಗಬಾರದು. 12ನೇ ಶ್ಲೋಕ. ಉದ್ಯತಸ್ಯ ಹಿ ಕಾಮಸ್ಯ ಪ್ರತಿವಾದೋ ನ ಶಸ್ಯತೆ ಅಪಿ ನಿರ್ಮುಕ್ತ ಸಂಗಸ್ಯ ಕಾಮರಕ್ತಸ್ಯ ಕಿಂ ಪುನಃ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಲ್ಲ ಆಸಕ್ತಿಗಳಿಂದ ಸಂಪೂರ್ಣವಾಗಿ ಮುಕ್ತನಾದವನು
ತಾನಾಗಿ ಬಂದ ಕೊಡುಗೆಯನ್ನು ನಿರಾಕರಿಸುವುದು ಶ್ಲಾಘ್ಯವಲ್ಲ. ಅಂದ ಮೇಲೆ ಇಂದ್ರಿಯ ತುಷ್ಟಿಗೆ ಒಗ್ಗಿಕೊಂಡವನ ಬಗ್ಗೆ ಬೇರೆ ಹೇಳಬೇಕಾದದ್ದೇನಿದೆ? ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಎರಡು ವಿಚಾರಗಳನ್ನ ನೋಡಬಹುದು. ಒಂದು, ಕರ್ದಮ ಮುನಿ ಯಾವುದೇ ಆಸಕ್ತಿಯನ್ನು ಕೂಡ ಹೊಂದಿಲ್ಲ ಅಂತ ತಿಳ್ಕೊಂಡ್ರು ಕೂಡ ಇದು ತಾನಾಗಿಯೇ ಬಂದಂತಹ ಒಂದು ಕೊಡುಗೆಯಾಗಿದೆ. ಆದ್ರಿಂದ ಅದನ್ನ ನಿರಾಕರಿಸುವಂತದ್ದು ಸರಿಯಲ್ಲ. ಸ್ವಯಂಭವನು ತಾನಾಗಿಯೇ ಕರ್ದಮನಿಗೆ ಬಂದಿರುವಂತದ್ದು. ಅಥವಾ ಇಂದ್ರಿಯ ತುಷ್ಟಿಯಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ್ರೆ ಇದು ಒಂದು ಉತ್ತಮವಾದಂತಹ ಸಂಬಂಧ. ಆ ಕಾರಣಕ್ಕಾಗಿಯೂ ನೀವು ಈ ಸಂಬಂಧವನ್ನು ನಿರಾಕರಿಸುವುದು ಸರಿಯಲ್ಲ. ಹೇಗೆ ತಂದೆಯಾದವರು ತಮ್ಮ ಮಗಳ ಬಗ್ಗೆ ತಿಳಿಸುವ ಒಂದು ಕ್ರಮ ಹೇಗಿದೆಯೋ ಆ ರೀತಿಯಾಗಿ ಸ್ವಯಂಭವ ಮನುವು ಇಲ್ಲಿ ತನ್ನ ಪ್ರೀತಿಯ ಮಗಳಾದಂತಹ ದೇವಹೂತಿಯ ಬಗ್ಗೆ ಕರ್ದಮನಿಗೆ ತಿಳಿಸಿಕೊಡುವಂತಹದ್ದು. 13ನೆಯ ಶ್ಲೋಕ. ಯಾ ಉದ್ಯತಮನ ಧೃತ್ಯ ಕೀನಾಶಂ ಅಭಿಯಾಚತೆ ಕ್ಷೀಯತೆ ತದ್ಯಶಾ ಸ್ಫೀತಂ ಮಾನಶ್ಚಾವಜ್ಞಯಾ ಹತ. ಉಮಾಕುಲಕರ್ಣಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ. ತಾನಾಗಿ ಬಂದದ್ದನ್ನು ತಿರಸ್ಕರಿಸಿ ತದನಂತರ ಕೃಪಣನಲ್ಲಿ ವರ ಬೇಡುವವನ ಯಶಸ್ಸು ನಶಿಸುವುದು. ಅಲ್ಲದೆ ಇತರರಿಗೆ ತಿರಸ್ಕಾರ ಮಾಡುವುದರಿಂದ ಆತನ ಘನತೆಯು ಕುಂದುವುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇನ್ನೊಂದು ರೀತಿಯಲ್ಲಿ ಹೇಳುವಂತಹದ್ದು ಇಲ್ಲಿ ಸ್ವಯಂಭವನು, ಒಂದು ವೇಳೆ ಈಗ ನೀವು ಈ ಸಂಬಂಧವನ್ನ ತಿರಸ್ಕಾರ ಮಾಡಿದ್ರೂ ಕೂಡ ನಿಮಗೆ ಮುಂದಕ್ಕೆ ಮದುವೆ ಆಗಬೇಕು ಅಂತ ಆದಾಗ ಮತ್ತೆ ಬೇರೆಯವರಲ್ಲಿ ಹೋಗಿ ಕನ್ಯಾದಾನಕ್ಕಾಗಿ ತಾವು ಬೇಡಬೇಕಾಗ್ತದೆ. ಇಲ್ಲಿ ಕನ್ಯೆಯ ತಂದೆಯೇ ಅವರಾಗಿಯೇ ಬಂದು ಕನ್ಯಾದಾನವನ್ನ ಮಾಡಲಿಕ್ಕೆ ಸಿದ್ಧರಾಗಿರುವಾಗ ಇಂತಹ ಸಂಬಂಧವನ್ನ ತಾವು ಒಪ್ಪಿಕೊಳ್ಳುವಂತದ್ದು ಅದು ಸರಿಯಾದಂತಹ ಕ್ರಮ. ಹಾಗೂ ಇಲ್ಲಿ ಯಾರು ಈ ಒಂದು ಸಂಬಂಧವನ್ನ ತಿರಸ್ಕರಿಸ್ತಾರೋ ಅವರ ಯಶಸ್ಸು ನಾಶವಾಗ್ತದೆ. ಈ ರೀತಿಯಾಗಿ ಇಲ್ಲಿ ಸ್ವಯಂಭವನು ಕರ್ದಮ ಮುನಿಗೆ ಹೇಳುವಂತಹದ್ದು. ಇನ್ನು ಮುಂದಕ್ಕೆ ಅವರ ನಡುವೆ ಇರುವಂತಹ ಸಂಪತ್ತುಗಳನ್ನ ನೋಡುವುದಾದ್ರೆ, ಕರ್ದಮ ಮುನಿ ಆತನಲ್ಲಿ ಇರುವಂತಹ ಸಂಪತ್ತು ತಪಸ್ಸು, ಭಗವಂತನಲ್ಲಿರುವಂತಹ ಭಕ್ತಿ. ಅಂತಹ ಬಡ ಬ್ರಾಹ್ಮಣನಿಗೆ ನೀಡಲು ಮಗಳನ್ನ ನೀಡಲಿಕ್ಕೆ ಮುಂದಾಗಿ ಸ್ವಯಂಭವನು ಹೋಗಿರುವಂತಹದ್ದು. ಕರ್ದಮ ಮುನಿಯಲ್ಲಿ ಯಾವುದೇ ಪ್ರಾಪಂಚಿಕವಾದಂತಹ ಸಿರಿ ಸಂಪತ್ತು ಇರುವುದಿಲ್ಲ. ಆತನು ಕಾಡಿನಲ್ಲಿ ಋಷಿಗಳ ರೀತಿಯಲ್ಲಿ ಜೀವನವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಸಂಸ್ಕೃತಿಯಲ್ಲಿ ಬಹಳಷ್ಟು ಪ್ರಗತಿಯನ್ನ ಹೊಂದಿದ್ದಾನೆ. ಆದ್ರಿಂದ ಕನ್ಯೆಯನ್ನ ಕೊಡುವಾಗ ಮುಖ್ಯವಾಗಿ ಇರುವಂತದ್ದು ಲಕ್ಷಣ ಅಥವಾ ಈ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ. ಗುಣಗಳನ್ನ, ಸಂಸ್ಕೃತಿಯನ್ನ ಪ್ರಮುಖವಾಗಿ ನೋಡಬೇಕೇ ವಿನಃ ಸಂಪತ್ತನ್ನ ಅಥವಾ ಲೌಕಿಕವಾದಂತಹ ಪರಿಗಣನೆಯನ್ನ ಮಾಡಬಾರದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. 14ನೆಯ ಶ್ಲೋಕ. ಅಹಂ ತ್ವಾ ಶೃಣವಂ ವಿದ್ವನ್ ವಿವಾಹಾರ್ಥಂ ಸಮುದ್ಯತಂ ಅತಸ್ತ್ವಮುಪಕುರ್ವಾಣ ಪ್ರತ್ತಾಂ ಪ್ರತಿಗೃಹಾಣ ಮೇ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭು. ಸ್ವಯಂಭುವ ಮನುವು ಮುಂದುವರಿಸಿದನು. ವಿದ್ವಾಂಸರೇ, ತಾವು ಮದುವೆಯಾಗಲು ಸಿದ್ಧರಾಗಿದ್ದೀರೆಂದು ನಾನು ಕೇಳಿದೆನು. ನೈಷ್ಠಿಕ ಬ್ರಹ್ಮಚರ್ಯ ವ್ರತವನ್ನು ತಾವು ಕೈಗೊಳ್ಳದಿರುವುದರಿಂದ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಂಡ ಪ್ರಕಾರ ಇವಳ ಪಾಣಿಗ್ರಹಣವನ್ನು ದಯವಿಟ್ಟು ಒಪ್ಪಿಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಎರಡು ರೀತಿಯಾದಂತಹ ಬ್ರಹ್ಮಚಾರಿಗಳಿದ್ದಾರೆ. ಒಂದು ನೈಷ್ಠಿಕ ಬ್ರಹ್ಮಚಾರಿ, ಇನ್ನೊಂದು ಉಪಕುರ್ವಾಣ ಬ್ರಹ್ಮಚಾರಿ ಅಂತ ಹೇಳಿ. ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳಿದ್ರೆ ಜೀವನವಿಡೀ ಯಾರು ಬ್ರಹ್ಮಚರ್ಯವನ್ನ ವ್ರತವನ್ನ ಪಾಲಿಸ್ತಾರೋ ಅವರನ್ನ ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಇನ್ನು ಉಪಕುರ್ವಾಣ ಅಂತ ಹೇಳಿದ್ರೆ ಗುರುಕುಲದಲ್ಲಿ ಅವರು ಜ್ಞಾನವನ್ನ ಪಡೆಯುವವರೆಗೆ ಅವರು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿ ನಂತರ ಗುರುಗಳ ಒಂದು ಆಶೀರ್ವಾದವನ್ನ ಪಡೆದು ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡುವಂತಹದ್ದು. ಇಲ್ಲಿ ಕರ್ದಮರು ನೈಷ್ಠಿಕ ಬ್ರಹ್ಮಚಾರಿಯ ವ್ರತವನ್ನ ಕೈಗೊಳ್ಳದೇ ಇರುವ ಕಾರಣಕ್ಕಾಗಿ ಅವರು ದೇವಹೂತಿಯನ್ನ ಒಪ್ಪಿಕೊಳ್ಳಬೇಕು, ದೇವಹೂತಿಯನ್ನ ವಿವಾಹವಾಗಬೇಕು ಅನ್ನುವಂತಹ ಒಂದು ವಿನಂತಿಯನ್ನ ಸ್ವಯಂಭವಮನು ಮಾಡ್ತಾ ಇದ್ದಾರೆ. ಕಾಮರಾಹಿತ್ಯವೇ ಬ್ರಹ್ಮಚರ್ಯದ ಮೂಲ ತತ್ವ. ಒಬ್ಬ ವ್ಯಕ್ತಿ ಉಪಕುರ್ವಾಣ ಬ್ರಹ್ಮಚಾರಿಯು ವಿವಾಹವಾದ ಮೇಲೆಯೂ ಕೂಡ ಅವನು ಸಂಸಾರದಲ್ಲಿದ್ದು ಕೂಡ ತನ್ನ ಭಕ್ತಿಯ
ಕಾರ್ಯವನ್ನ ಅವನು ಮುಂದುವರಿಸಬೇಕು ಮತ್ತು ಮುಂದಕ್ಕೆ ಅವನು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ಇದು ಹೇಗೆ ಅಂತ ಹೇಳಿದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ನಂತರ ವಾನಪ್ರಸ್ಥ, ಸನ್ಯಾಸ. ಹೇಗೆ ಗೃಹಸ್ಥಾಶ್ರಮವನ್ನು ನಾವು ಸ್ವೀಕಾರ ಮಾಡ್ತೇವೋ ಅದೇ ರೀತಿಯಾಗಿ ಅದರಿಂದ ಹೊರಗೆ ಬರಲಿಕ್ಕೆ ಕೂಡ ಒಂದು ಯೋಚನೆಯನ್ನ ಮಾಡಿರಬೇಕು. ಅದನ್ನ ಈಗ ನಾವು ಸಾಮಾನ್ಯವಾಗಿ ಸ್ಟೂಡೆಂಟ್ ಲೈಫ್, ಆಮೇಲೆ ಫ್ಯಾಮಿಲಿ ಲೈಫ್, ಆಮೇಲೆ ರಿಟೈರ್ಮೆಂಟ್ ಅಂತ ಹೇಳ್ತೇವೆ. ಆ ಒಂದು ವಾನಪ್ರಸ್ಥ ಅದರ ಬಗ್ಗೆಯೂ ಕೂಡ ವ್ಯಕ್ತಿಯು ಯೋಚನೆಯನ್ನ ಮಾಡಿ ನಂತರ ಅವನು ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡಬೇಕು. ಕರ್ದಮನು ಇಷ್ಟು ಮಾತುಗಳನ್ನ ಕೇಳಿಸಿಕೊಳ್ತಾನೆ. ಒಟ್ಟು 6 ವಿಚಾರಗಳನ್ನ ಇಲ್ಲಿ ಹೇಳಲಾಗಿದೆ. ಇದನ್ನೆಲ್ಲ ಕೇಳಿಸಿಕೊಂಡ ಮೇಲೆ ಕರ್ದಮನು ಒಂದು ಷರತ್ತಿನೊಂದಿಗೆ ಈ ಒಂದು ವಿವಾಹಕ್ಕೆ ಒಪ್ಪಿಕೊಳ್ತಾನೆ. ಋಷಿರುವಾಚ, ಇಲ್ಲಿ ಋಷಿ ಅಂತ ಹೇಳಿದ್ರೆ ಕರ್ದಮ ಋಷಿ, ಕರ್ದಮ ಮುನಿಗಳು. ಇದು ಮುಂದಿನ 20ನೇ ಶ್ಲೋಕದವರೆಗೆ ಈ ಕರ್ದಮ ಮುನಿಗಳು ಹೇಳುವಂತಹ ಮಾತು. ಬಾಢ ಮುಡ್ಢೋಡು ಕಾಮೋಹಂ ಅಪ್ರತ್ತಾಚ ತವಾತ್ಮಜ ಆವಯೋರನುರೂಪೋಸಾ ವಾದ್ಯೋ ವೈವಾಹಿಕೋ ವಿಧಿಹಿ. ಉಮಾ ಕುಲಕರ್ಣಿ ಮತ್ತು ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಂದ ಪ್ರಪಾತಿದೆ. ಆ ಮಹರ್ಷಿ ಉತ್ತರಿಸಿದನು, ನಿಜಕ್ಕೂ ನಾನು ಮದುವೆಯಾಗ ಬಯಸಿದ್ದೆನು. ನಿನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಅಥವಾ ಯಾರಿಗೂ ಮಾತು ಕೊಟ್ಟಿಲ್ಲ. ಆದ್ದರಿಂದ ವೈದಿಕ ಪದ್ಧತಿಗೆ ಅನುಗುಣವಾಗಿ ನಮ್ಮ ಮದುವೆ ನಡೆಯಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ಕರ್ದಮನು ವಿವಾಹಕ್ಕೆ ಒಪ್ಪಿಕೊಳ್ತಾನೆ. ಇದರ ಹಿಂದೆ ಅನೇಕ ಸಾಧಕಗಳಿದ್ದವು. ಸಾಧಕ ಅಂತ ಹೇಳಿದ್ರೆ ಏನೆಲ್ಲ ಅವಶ್ಯಕತೆಗಳು, ಮದುವೆ ಆಗ್ಲೇಬೇಕಾದಂತಹ ಕಾರಣಗಳು ಏನೆಲ್ಲ ಇದೆ ಅಂತ ಹೇಳಿದ್ರೆ, ಮೊದಲನೇ ಇಲ್ಲಿ ಪ್ರಭುಪಾದ ಬರೀತಾರೆ, ಒಂದು ಹೆಣ್ಣು ಯಾರಿಗೆ ತನ್ನ ಹೃದಯವನ್ನ ನೀಡಿರ್ತಾಳೋ ಅವರನ್ನೇ ಮದುವೆ ಆಗುವುದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಆ ಒಂದು ಮನಸ್ಸನ್ನ ಬದಲಾಯಿಸುವಂತದ್ದು, ಹಿಂದೆಗೆದುಕೊಳ್ಳುವಂಥದ್ದು ಅದನ್ನು ಬಹಳ ಪ್ರಯಾಸಕರವಾಗಿರುವಂತಹದ್ದು. ಸ್ತ್ರೀ ಮನಸ್ಶಾಸ್ತ್ರವನ್ನ ತಿಳಿಸಿ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ದೇವಹೂತಿ ಈಗಾಗಲೇ ಕರ್ದಮನನ್ನ ಮದುವೆ ಆಗಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದ್ದಾಳೆ. ಹಾಗೂ ಕರ್ದಮನಿಗೂ ಕೂಡ ಆ ಒಂದು ಸಂಬಂಧ ಒಪ್ಪಿಗೆ ಆದ ಕಾರಣಕ್ಕಾಗಿ ಆ ಒಂದು ವಿವಾಹವನ್ನ ಆಗಲಿ, ನಾನು ಮದುವೆಯ ಧಾರ್ಮಿಕ ನಿಯಮದಂತೆ ನಿನ್ನ ಮಗಳನ್ನ ಸ್ವೀಕರಿಸುವೆನು ಅಂತ ಹೇಳಿ ಇಲ್ಲಿ ಕರ್ದಮ ಮುನಿಯು ವಿವಾಹಕ್ಕೆ ಒಪ್ಪಿಕೊಳ್ತಾನೆ. ಮುಂದುವರಿಸ್ತಾ 16ನೆಯ ಶ್ಲೋಕ. ಕಾಮಸಾ ಭೂಯಾನ್ನರ ದೇವತೆಸ್ಯ ಪುತ್ರ್ಯಾ ಸಮಾಮ್ನಯ ವಿಧೌ ಪ್ರತೀತ ಕಾಯೇವತೆ ತನಯಾಂ ನಾದ್ರಿಯೇತ ಸ್ವಯೈವ ಕಾಂತ್ಯಾ ಕ್ಷಿಪತಿಮಿವ ಶ್ರಿಯಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಿನ್ನ ಮಗಳ ಮದುವೆಯ ಬಯಕೆ ಈಡೇರಲಿ. ಅದು ವೈದಿಕ ಗ್ರಂಥಗಳಲ್ಲಿ ಮಾನ್ಯವಾಗಿದೆ. ಅವಳ ಕೈ ಹಿಡಿಯಲು ಯಾರೂ ಒಪ್ಪಲಿಕ್ಕಿಲ್ಲ. ಅವಳು ಅದೆಷ್ಟು ಸುಂದರವಾಗಿರುವಳೆಂದರೆ ಅವಳ ಮೈಕಾಂತಿಯೊಂದರಿಂದಲೇ ಅವಳು ಆಭರಣಗಳ ಸೌಂದರ್ಯವನ್ನು ಮೀರುತ್ತಾಳೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇದು ಕರ್ದಮ ಮುನಿಯು ದೇವಹೂತಿಯ ಬಗ್ಗೆ ಹೇಳುವಂತಹ ಮಾತು. ದೇವಹೂತಿಯನ್ನ ಮದುವೆ ಆಗುವಂತದ್ದು ಕರ್ದಮನಿಗೂ ಕೂಡ ಒಂದು ಭಾಗ್ಯದ ವಿಚಾರವಾಗಿದೆ. ಅಂತಹ ಒಂದು ಕನ್ಯೆಯನ್ನ ಯಾರು ಒಪ್ಲಿಕ್ಕಿಲ್ಲ ಅಂತ ಹೇಳಿ ಇಲ್ಲಿ ಕರ್ದಮ ಮುನಿ ಹೇಳ್ತಾಳೆ. ಆಕೆಯ ಒಂದು ಸೌಂದರ್ಯದ ಬಗ್ಗೆ ಇಲ್ಲಿ ಮುಂದಕ್ಕೆ ಒಂದು ಉದಾಹರಣೆಯ ಮುಖಾಂತರವಾಗಿ ತಿಳಿಸ್ತಾರೆ ದೇವಹೂತಿಯ ಬಗ್ಗೆ ವಿಚಾರವಾಗಿ 17ನೆಯ ಶ್ಲೋಕದಲ್ಲಿ. ಯಾಂ ಹರ್ಮ್ಯ ಪೃಷ್ಠೆ ಕೊಣದಂಗ್ರಿ ಶೋಭಾಂ ವಿಕ್ರೀಡತೀಂ ಕಂದುಕ ವಿಹ್ವಲಾಕ್ಷೀಂ ವಿಶ್ವಾವಸುರ್ನ್ಯ ಪತತ್ವಾದ್ವಿಮಾನ ದ್ವಿಲೋಕ್ಯ ಸಮೋಹ ವಿಮೂಢ ಚೇತ. ಶುಭ ಮಾತಾಜಿ. ಹರೇ ಕೃಷ್ಣ. ನಿನ್ನ ಮಗಳು ಅರಮನೆಯ ಉಪ್ಪರಿಗೆಯಲ್ಲಿ ಚೆಂಡಿನಾಟವನ್ನು ಆಡುತ್ತಿದ್ದಳು. ಕಿಂಕಿಣಿ ನಾದದ ಕಾಲ್ಗೆಜ್ಜೆಯಿಂದ ಮತ್ತು ಅತ್ತಿತ್ತ ಚಲಿಸುವ ಚಂಚಲ ನೇತ್ರಗಳಿಂದ ಅವಳು ನಿಜಕ್ಕೂ ಸುಂದರಳಾಗಿದ್ದಳು. ಆಗ ವಿಶ್ವಾವಸು ಎಂಬ ಶ್ರೇಷ್ಠ ಗಂಧರ್ವನು ಅವಳನ್ನು ಕಂಡು ಉನ್ಮಾದಗೊಂಡು ಮೂಢ ಮನಸ್ಕನಾಗಿ ತನ್ನ ವಿಮಾನದಿಂದ ಬಿದ್ದನೆಂದು ಕೇಳಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಹಿಂದೆ ನಡೆದಂತಹ ಘಟನೆಯನ್ನ ಕರ್ದಮನು ಹೇಳ್ತಾ ಇರುವಂತಹದ್ದು. ವಿಶ್ವಾವಸು ಅನ್ನುವಂತಹ ಗಂಧರ್ವ ವಿಮಾನದಲ್ಲಿ
ಚಲಿಸ್ತಾ ಇದ್ದ. ಅಂದ್ರೆ ಆಗಿನ ಒಂದು ವೈದಿಕ ಕಾಲದಲ್ಲಿಯೂ ಕೂಡ ಗಗನಚುಂಬಿ ಕಟ್ಟಡಗಳೂ ಇದ್ದವು, ವಿಮಾನಗಳು ಇದ್ದವು. ಯಾಕಂದ್ರೆ ಗಗನಚುಂಬಿ ಕಟ್ಟಡದ ಮೇಲೆ ದೇವಹೂತಿ ಇರುವಂತಹದ್ದು, ವಿಮಾನದಲ್ಲಿ ಈ ಗಂಧರ್ವನು ಇರುವಂತಹದ್ದು. ಅಂತಹ ಗಂಧರ್ವ ವಿಮಾನದಲ್ಲಿ ಹೋಗ್ತಾ ಇರಬೇಕಾದ್ರೆ ದೇವಹೂತಿಯನ್ನ ಕಂಡು ಉನ್ಮಾದಗೊಂಡು ಅವನು ವಿಮಾನದಿಂದ ಕೆಳಗೆ ಬಿದ್ದ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದುವರಿಸ್ತಾ 18ನೆಯ ಶ್ಲೋಕ. ತಾಂ ಪ್ರಾರ್ಥಯತೀಂ ಲಲನಾಲಾಮ ಮಸೇಯವಿತ ಶ್ರೀಚರಣೈರದೃಷ್ಟಾಂ ವತ್ಸಾ ಮನೋರುಚ್ಚ ಪದಾ ಸ್ವಸಾರಂ ಕೋ ನಾನು ಮನ್ಯೇತ ಬುಧೋಭಿಯಾತ್ತಾಂ. ಉಮಾ ಕುಲಕರ್ಣಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಕ್ಕೆ ಜೈ. ಸಾಕ್ಷಾತ್ ಸ್ತ್ರೀತ್ವದ ಆಭರಣವಾದ ಸ್ವಯಂಭೂ ಮನುವಿನ ಮುದ್ದಿನ ಮಗಳಾದ ಉತ್ಥಾನಪಾದನ ಸೋದರಿಯಾದ ಅವಳನ್ನು ಯಾವ ಜಾಣ ತಾನೇ ಸ್ವಾಗತಿಸಲಾರ? ಲಕ್ಷ್ಮೀದೇವಿಯ ದಯಾಮಯವಾದ ಪಾದಗಳನ್ನು ಪೂಜಿಸಿದರೂ ಅವಳನ್ನು ಕಾಣಲಾದರು. ಆದರೂ ಅವಳು ತನ್ನಿಚ್ಛೆಯಿಂದ ನನ್ನ ಕೈಯನ್ನರಿಸಿ ಬಂದಿದ್ದಾಳೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಕರ್ದಮನು ಈ ಒಂದು ವಿವಾಹವನ್ನ ಒಪ್ಪಿಕೊಂಡಿದ್ದಾನೆ, ಮನಸಾರೆ ಒಪ್ಪಿಕೊಂಡಿದ್ದಾನೆ. ಅತೋ ಭಜಿಷ್ಯೆ ಸಮಯೇನ ಸಾಧ್ವೀಂ ಯಾವತ್ತೇಜೋ ಬಿಭ್ರಯಾದಾತ್ಮನೋ ಮೇ ಅತೋ ಧರ್ಮಾನ್ ಪಾರಮಹಂಸ್ಯ ಮುಖ್ಯಾನ್ ಶುಕ್ಲ ಪ್ರೋಕ್ತಾನ್ ಬಹುಮನ್ಯೇ ವಿಹಿಂಸ್ರಾನ್. ಚಂದ್ರಿಕಾ ಮತುಡಿ. ಹರೇ ಕೃಷ್ಣ ಪ್ರಭುಜಿ. ಆದ್ದರಿಂದ ಈಕೆ ನನ್ನ ದೇಹದಿಂದ ವೀರ್ಯವನ್ನ ಧರಿಸಿದ ಬಳಿಕ ನಾನು ಅತ್ಯಂತ ಪರಿಪೂರ್ಣರಾದ ಮನುಷ್ಯ ಜೀವಿಗಳು ಅಂಗೀಕರಿಸಿದ ಭಕ್ತಿ ಸೇವೆಯ ಜೀವನವನ್ನು ಸ್ವೀಕರಿಸುವೆನು. ಈ ಕಟ್ಟುಪಾಡಿನ ಮೇಲೆ ಈ ಸಾಧ್ವಿ ಕನ್ಯೆಯನ್ನು ನನ್ನ ಹೆಂಡತಿಯಾಗಿ ಒಪ್ಪಿಕೊಳ್ಳುವೆನು. ಈ ಪ್ರಕ್ರಿಯೆಯನ್ನು ಭಗವಾನ್ ವಿಷ್ಣುವೇ ವರ್ಣಿಸಿದ್ದಾನೆ. ಇದು ಮಾತ್ಸರ್ಯ ರಹಿತವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಕರ್ದಮ ಮುನಿ ಗೃಹಸ್ಥ ಜೀವನವನ್ನ ಯಾವಾಗ ಪ್ರವೇಶ ಮಾಡ್ತಾ ಇದ್ದಾನೋ ಆಗ್ಲೇ ಅವನು ಅದರಿಂದ ಯಾವಾಗ ಹೊರಗೆ ಬರ್ತಾನೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಇರುವಂತದ್ದು. ಇವರ ಇಬ್ಬರ ದಾಂಪತ್ಯದಿಂದ ಒಂದು ಮಗುವನ್ನ ಪಡೆದ ಮೇಲೆ ಇಲ್ಲಿ ಕರ್ದಮ ಮುನಿಯು ತಾನು ಸಂಸಾರದಿಂದ ವಿರಕ್ತಿಯನ್ನ ಹೊಂದಿ ಸನ್ಯಾಸವನ್ನ ಸ್ವೀಕರಿಸ್ತೇನೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಮುಂದೆ ಏನಾಗ್ತದೆ ಅಂತ ಹೇಳಿದ್ರೆ ಕರ್ದಮ ದೇವಹೂತಿಯರಿಗೆ 9 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ನಂತರ ಕಪಿಲ ಮುನಿಯು, ಭಗವಂತನೇ ಕಪಿಲ ಮುನಿಯಾಗಿ ಅವತಾರವನ್ನ ತಾಳುವಂತಹದ್ದು. ನಂತರ ಕಪಿಲ ಮುನಿ ಬೆಳೆದು ದೊಡ್ಡವನಾದ ನಂತರ ಕಪಿಲ ಮುನಿಗಳ ಒಂದು ಆಶೀರ್ವಾದವನ್ನ ಅಥವಾ ಅನುಮತಿಯನ್ನ ಪಡೆದು ಕರ್ದಮ ಮುನಿಯು ತಾನು ಸನ್ಯಾಸವನ್ನ ಸ್ವೀಕಾರ ಮಾಡುವಂತಹದ್ದು. ಇದನ್ನು ನಾವು ಮುಂದಕ್ಕೆ ನೋಡ್ಲಿಕ್ಕಿದ್ದೇವೆ. ಈ ಒಂದು ಕಟ್ಟುಪಾಡಿನ ಮೇಲೆ ಈ ಒಂದು ವಿವಾಹವು ನಡೆಯುತ್ತದೆ. ಇನ್ನು ಈ ರೀತಿಯಾಗಿ ಹುಟ್ಟುವಂತಹ ಮಕ್ಕಳು ಅಂದ್ರೆ ಭಗವಂತನ ಭಕ್ತರ ಕುಟುಂಬದಲ್ಲಿ ಹುಟ್ಟುವಂತಹ ಮಕ್ಕಳು ಅವರು 2 ರೀತಿಯಾಗಿ ಇರ್ತಾರೆ ಅಂತ ಹೇಳ್ತಾರೆ. ಮೊದಲನೇ ಅವರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಹಾಗೆ ಬರುವಂತಹ ಮಕ್ಕಳು ಕೃಷ್ಣ ಪ್ರಜ್ಞೆಯ ಒಂದು ತರಬೇತಿಯನ್ನ ಪಡೀಲಿಕ್ಕೋಸ್ಕರ ಬರುವಂತಹದ್ದು. ಅಥವಾ ಎರಡನೇ ರೀತಿಯ ಮಕ್ಕಳು ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇತರರಿಗೆ ತರಬೇತಿಯನ್ನು ಕೊಡ್ಲಿಕ್ಕೋಸ್ಕರ ಬರ್ತಾರೆ. ಈ 2 ರೀತಿಯಾದಂತಹ ಮಕ್ಕಳು ಹುಟ್ಟುತ್ತಾರೆ. ಮೊದಲನೇದ್ದು, ಹೇಗೆ ಹಿಂದಿನ ಜನ್ಮದಲ್ಲಿ ತಾವು ಭಕ್ತಿಯ ಕಾರ್ಯವನ್ನ ಸಂಪೂರ್ಣಗೊಳಿಸ್ಲಿಕ್ಕೆ ಆಗದೆ ಇನ್ನು ಪರಿಪಕ್ವತೆಯನ್ನ ಹೊಂದಿಲ್ಲದೆ ಇರುವಂತಹ ವ್ಯಕ್ತಿಗಳು, ಆ ಒಂದು ಜೀವ ಆ ಮಗುವಾಗಿ ಹುಟ್ಟಿ ಬರುವಂತಹದ್ದು ಮತ್ತು ಈ ಜನ್ಮದಲ್ಲಿ ಭಕ್ತಿಯನ್ನ ಚೆನ್ನಾಗಿ ಮಾಡಿ ಭಗವಂತನ ಧಾಮಕ್ಕೆ ಹೋಗುವಂತಹದ್ದು. ಅಥವಾ ಆಚಾರ್ಯರುಗಳಾಗಿ, ಅಂದ್ರೆ ಇತರರಿಗೂ ಕೂಡ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನುವುದನ್ನ ತಿಳಿಸಿಕೊಡುವಂತಹ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಕುಟುಂಬದಲ್ಲಿ ಮಕ್ಕಳು ಹುಟ್ಟಿ ಬರ್ತಾರೆ. ಇಲ್ಲಿ ಕರ್ದಮ ದೇವಹೂತಿಯರ ಒಂದು ವಿಚಾರ ನೋಡ್ಬೇಕಾದ್ರೆ ಆ ಭಗವಂತನೇ ಸ್ವತಃ ಅವತಾರ ಎತ್ತಿ ಬಂದಿದ್ದಾನೆ. ಆದ್ರಿಂದ ಭಗವಂತನು ತಾನು ತನ್ನ ಪರಿಪೂರ್ಣತೆಗೋಸ್ಕರ ಬಂದಿರುವಂತಹದ್ದಲ್ಲ, ಬದಲಾಗಿ ಲೋಕಕ್ಕೆ ಈ ಒಂದು ಸಾಂಖ್ಯಯೋಗವನ್ನ ತಿಳಿಸಿಕೊಡ್ಲಿಕ್ಕೋಸ್ಕರ ಬಂದಿರುವಂತಹದ್ದು. ಮೊದಲನೆಯದಾಗಿ ತನ್ನ ತಾಯಿಯಾದಂತಹ ದೇವಹೂತಿಗೆ ಕರ್ದಮನು ಈ ಒಂದು ಕಪಿಲನು ಈ ಒಂದು ಸಾಂಖ್ಯಯೋಗವನ್ನ ತಿಳಿಸಿಕೊಡುವಂತಹದ್ದು. ಅದನ್ನು ಈಗ ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಆ ಸಾಂಖ್ಯಯೋಗದ ವಿವರಣೆಯನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಮುಂದುವರಿಸ್ತಾ 20ನೆಯ ಶ್ಲೋಕ.
ಯಥೋ ಯಥಾ ಅಭವತ್ ವಿಶ್ವಂ ಇದಂ ವಿಚಿತ್ರಂ ಯಥೋ ಅಭವತ್ ವಿಶ್ವಂ ಇದಂ ವಿಚಿತ್ರಂ ಸಂಸ್ಥಾಸ್ಯತೆ ಯತ್ರ ಚ ವಾವತಿಷ್ಠತೆ ಪ್ರಜಾಪತೀನಾಂ ಪತಿರೇಷ ಮಹ್ಯಂ ಪರಂ ಪ್ರಮಾಣಂ ಭಗವಾನನಂತಃ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನಂತನಾದ ದೇವೋತ್ತಮ ಪರಮಪುರುಷನೇ ನನಗೆ ಅತ್ಯುನ್ನತ ಪ್ರಮಾಣವಾಗಿದ್ದಾನೆ. ಅವನಿಂದಲೇ ಈ ಅದ್ಭುತ ಸೃಷ್ಟಿ ಉದ್ಭವಿಸುತ್ತದೆ. ಅವನಲ್ಲೇ ಅದರ ಸ್ಥಿತಿ ಮತ್ತು ಲಯ ಸಂಭವಿಸುತ್ತದೆ. ಈ ಜಗತ್ತಿನಲ್ಲಿ ಜೀವಿಗಳನ್ನು ಉತ್ಪಾದಿಸುವ ವ್ಯಕ್ತಿಗಳಾದ ಪ್ರಜಾಪತಿಗಳಿಗೆಲ್ಲ ಆತನೇ ಮೂಲವಾಗಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ಕರ್ದಮನು ಬ್ರಹ್ಮದೇವರ ಆದೇಶದ ಮೇರೆಗೆ ತನ್ನ ಕರ್ತವ್ಯ ಅಂತ ಹೇಳಿ ಈ ಸಂಸಾರವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ ಮತ್ತು ಪ್ರಜೋಭಿವೃದ್ಧಿಯನ್ನ ಮಾಡ್ತಾ ಇರುವಂತಹದ್ದು. ಅವರಿಗೆ ಹುಟ್ಟಿದಂತಹ 9 ಜನ ಹೆಣ್ಣು ಮಕ್ಕಳು ಅವರು ಬೇರೆ ಋಷಿಗಳನ್ನ ಮದುವೆಯಾಗ್ತಾರೆ. ನಂತರ ಇಲ್ಲಿ ಈ ಒಂದು ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಸೃಷ್ಟಿ ಸ್ಥಿತಿ ಲಯಗಳು ಹೇಗೆ ಬ್ರಹ್ಮ ವಿಷ್ಣು ಮತ್ತೆ ಮಹೇಶ್ವರರಿಂದ ನಡೀತಾ ಇದೆ, ಆದ್ರೆ ಮೂಲದಲ್ಲಿ ವಿಷ್ಣುವೇ ಸಕಲಕ್ಕೂ ಮೂಲನಾಗಿದ್ದಾನೆ ಅನ್ನೋದನ್ನ ಶ್ರೀಲ ಪ್ರಭುಪಾದರು ಇಲ್ಲಿ ವಿವರಿಸ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಇಷ್ಟು ಹೇಳಿದ ನಂತರ ಮುಂದಕ್ಕೆ ಇನ್ನು ವಿವಾಹದ ಒಂದು ಕಾರ್ಯಕ್ರಮ. ವಿವಾಹವನ್ನ ಮಾಡಿದ ನಂತರ ಮನುವು ತನ್ನ ಒಂದು ರಾಜ್ಯಕ್ಕೆ ಹಿಂದಿರುಗುವಂತಹದ್ದು. ನಂತರ ಕೊನೆಗೆ ಆ ಮನುವಿನ ಆಳ್ವಿಕೆ ಹೇಗಿತ್ತು ಅನ್ನೋದನ್ನ ಈ ಮುಂದಕ್ಕೆ ಇದರಲ್ಲಿ ತಿಳಿಸ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ. ಈಗ ಮೈತ್ರೇಯರು ನುಡಿಯುವಂತಹ ಮಾತು 21ನೆಯ ಶ್ಲೋಕ. ಸ ಉಗ್ರಧನ್ವಿನ್ನಯ ದೇವಾಬಭಾಷೆ ಆಸೀಚ್ಚತೂಷ್ಣೀಮರವಿಂದನಾಭಂ ಧಿಯೋಪಗೃಹಣನ್ ಸ್ಮಿತಶೋಭಿತೇನ ಮುಖೇನ ಚೇತೋ ಲುಲುಭೆ ದೇವಹೂತ್ಯ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ ಕಿ ಜೈ. ಶ್ರೀ ಮೈತ್ರೇಯರು ನುಡಿದರು, ಶ್ರೇಷ್ಠ ಯುದ್ಧಾಳುವಾದ ವಿದುರನೇ, ಕದ್ದಮ ಮುನಿಯು ಇಷ್ಟು ಮಾತ್ರ ಹೇಳಿ ಪೂಜ್ಯನೂ ಪದ್ಮನಾಭನೂ ಆದ ಭಗವಾನ್ ವಿಷ್ಣುವನ್ನು ಚಿಂತಿಸುತ್ತಾ ಸುಮ್ಮನಾದನು. ಅವನು ಶಾಂತವಾಗಿ ಮುಗುಳ್ನಗುತ್ತಿದ್ದಂತೆ ಆತನ ಬದನ ದೇವಹೂತಿಯ ಮನಸ್ಸನ್ನು ಸೆರೆ ಹಿಡಿತು. ಅವಳು ಆ ಮಹರ್ಷಿಯನ್ನು ಧ್ಯಾನ ಮಾಡತೊಡಗಿದಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಎಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆ ನಡೀತಾ ಇದೆ ಅನ್ನೋದು ಕರ್ದಮ ಮುನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕಂದ್ರೆ ಭಗವಂತನೇ ಆತನಿಗೆ ದರ್ಶನವನ್ನ ಕೊಟ್ಟಿದ್ದಾನೆ. 22ನೆಯ ಶ್ಲೋಕ. ಸೋನು ಜ್ಞಾತ್ವಾ ವ್ಯವಸಿತಂ ಮಹಿಷ್ಯ ದುಹಿತು ಸ್ಫುಟಂ ತಸ್ಮೈ ಗಣಾಢ್ಯಾಯ ದದೌ ತುಲ್ಯಾಂ ಪ್ರಹರ್ಷಿತಃ. ಚಂದ್ರಿಕಾ ಮಾತಾಜಿ. ಕೃಷ್ಣ ಪ್ರಭುಜಿ. ರಾಣಿಯ ಹಾಗೂ ದೇವಹೂತಿಯ ನಿಶ್ಚಯವನ್ನು ತಿಳಿದ ಬಳಿಕ ಆ ಸಾಮ್ರಾಟನು ತುಂಬಾ ಸಂತಸದಿಂದ ತನ್ನ ಮಗಳನ್ನು ಋಷಿಗೆ ನೀಡಿದನು. ಅವಳಿಗೆ ಕರ್ದಮ ಮುನಿಯ ಸದ್ಗುಣ ಸಮೂಹಕ್ಕೆ ಸಮಾನಾದ ಗುಣಗಳಿದ್ದವು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ದೇವಹೂತಿ ಮತ್ತೆ ಕರ್ದಮ ಇಬ್ಬರಲ್ಲಿ ಕೂಡ ಸಮಾನವಾದಂತಹ ಗುಣಗಳು ಇದ್ದವು. ನಂತರ ಈ ವಿವಾಹದ ಸಮಯದಲ್ಲಿ ದಕ್ಷಿಣೆಯನ್ನ ಕೊಡುವಂತಹ ಪದ್ಧತಿ 23ನೆಯ ಶ್ಲೋಕದಲ್ಲಿ ನೋಡೋಣ. ಶತರೂಪ ಮಹಾರಾಜ್ಞಿ ಪಾರಿಬರ್ಹಾನ್ ಮಹಾಧನಾನ್ ದಂಪತ್ಯೋ ಪರ್ಯದಾತ್ ಪ್ರೀತ್ಯ ಭೂಷಾವಾಸ ಪರಿಚ್ಛದಾನ್. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಹಾರಾಣಿ ಶತರೂಪೆಯು ಸಂದರ್ಭಕ್ಕೆ ಸರಿಹೊಂದುವಂತಹ ರತ್ನಾಭರಣ, ಬಟ್ಟೆ ಬರೆ, ಗೃಹೋಪಕರಣಗಳು ಮುಂತಾದ ಅತ್ಯಂತ ಅಮೂಲ್ಯವಾದ ಕಾಣಿಕೆಗಳನ್ನು ವರದಕ್ಷಿಣೆಯ ರೂಪದಲ್ಲಿ ವಧುವಿಗೂ ವರನಿಗೂ ಪ್ರೀತಿಯಿಂದ ನೀಡಿದಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಶತರೂಪ ಸ್ವಯಂಭವ ಮನುವಿನ ಪತ್ನಿ, ಅಂದ್ರೆ ದೇವಹೂತಿಯ ತಾಯಿ. ಆಕೆ ವರನಾದಂತಹ ಕರ್ದಮ ಮುನಿಗೆ ನಾನಾ ರೀತಿಯಾದಂತಹ ವರದಕ್ಷಿಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ವರದಕ್ಷಿಣೆಯ ಬಗ್ಗೆಯೂ ಕೂಡ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ವರದಕ್ಷಿಣೆಯನ್ನ ಕೊಡುವಂತಹ ಪದ್ಧತಿ ಅದು ಹಿಂದೆಯೂ ಇತ್ತು, ಈಗಲೂ ಇದೆ. ಆದ್ರೆ ವರದಕ್ಷಿಣೆ ಅನ್ನುವಂಥದ್ದು ಈಗ ಒಂದು ಸಮಾಜದಲ್ಲಿ ಪಿಡುಗಾಗಿ ನಮಗೆ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ ಅದು ಒತ್ತಾಯಪೂರ್ವಕವಾಗಿ ಕೇಳಿ ಪಡೆಯುವಂತಹ ರೀತಿಯದ್ದಾಗಿರ್ತದೆ. ಆದ್ರೆ ಪ್ರೀತಿಯಿಂದ ದಕ್ಷಿಣೆಯನ್ನ ಕೊಡುವಂತಹದ್ದು ಅದು ಒಂದು ಸಾಮಾನ್ಯವಾದಂತಹ ಪದ್ಧತಿ. ಅದು ವಿವಾಹದಲ್ಲಿ ನಡೆಯುವಂತಹ ಒಂದು ಪದ್ಧತಿಯಾಗಿರ್ತದೆ.
ಗೃಹಸ್ಥ ಜೀವನಕ್ಕೆ ಏನೆಲ್ಲ ಅಗತ್ಯವಾದಂತಹ ಪರಿಕರಗಳಿರ್ತವೆಯೋ ಅದೆಲ್ಲವನ್ನು ಕೂಡ ದಕ್ಷಿಣೆಯಾಗಿ ಕೊಡುವಂತಹದ್ದು. ತನ್ನ ಸದಾಶಯವನ್ನು ತೋರಿಸಲು ತಂದೆಯು ಮಗಳಿಗೆ ಕೊಡುವಂತಹ ಕಾಣಿಕೆಯಾಗಿದೆ. ಒಂದು ವೇಳೆ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ಆದ್ರೆ ಕನಿಷ್ಠ ಪಕ್ಷ ಹಣ್ಣು ಮತ್ತೆ ಹೂಗಳನ್ನಾದರೂ ಕೊಡಬೇಕು ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಬರೀತಾರೆ. ಯಾಕಂದ್ರೆ ಯಾವುದೇ ಒಂದು ಯಜ್ಞ ಅದು ದಕ್ಷಿಣೆಯ ಮುಖಾಂತರ ಸಂಪೂರ್ಣವಾಗ್ತದೆ. ವಿವಾಹವು ಕೂಡ ಒಂದು ರೀತಿಯಾದಂತಹ ಯಜ್ಞವೇ ಆಗಿದೆ. 24ನೇ ಶ್ಲೋಕ. ಪತ್ತಾಂ ದುಹಿತರಂ ಸಾಮ್ರಾಟ್ ಸದೃಕ್ಷಾಯಾಗತವ್ಯಥಾ ಉಪಗುಹ್ಯ ಚ ಬಾಹುಭ್ಯಾಂ ಉತ್ಕಂಠ್ಯೋ ಉನ್ಮಿತಾಶ್ರಯಃ. ಉಮಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಪಾತಿರಿ. ಅನುರೂಪನಾದವನಿಗೆ ತನ್ನ ಮಗಳನ್ನು ಒಪ್ಪಿಸಿದ್ದರಿಂದ ಸ್ವಯಂಭುವ ಮನುವು ತನ್ನ ಜವಾಬ್ದಾರಿಯನ್ನು ಕಳೆದುಕೊಂಡನು. ಆದರೆ ಅಗಲಿಕೆಯ ಭಾವದಿಂದ ಮಾನಸಿಕವಾಗಿ ಕ್ಷೋಭೆಗೊಂಡನು. ಅದರಿಂದ ವಾತ್ಸಲ್ಯ ಪಾತ್ರರಾದ ಮಗಳನ್ನು ತನ್ನೆರಡೂ ತೋಳುಗಳಿಂದ ಆಲಂಗಿಸಿಕೊಂಡನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಸ್ತ್ರೀಯು ಯಾವತ್ತೂ ಸ್ವತಂತ್ರಳಲ್ಲ ಅಂತ ಹೇಳ್ತಾರೆ. ಇದರ ತಪ್ಪಾದ ಅರ್ಥವನ್ನು ಕೂಡ ಸಮಾಜದಲ್ಲಿ ಮಾಡ್ತಾರೆ. ಇದರ ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ, ಸ್ತ್ರೀಯು ಯಾವಾಗಲೂ ರಕ್ಷಣೆಯಲ್ಲಿ ಇರುವಂತಹದ್ದು ಪದ್ಧತಿ. ಆಕೆ ಬಾಲ್ಯದಲ್ಲಿ ತಂದೆಯ ರಕ್ಷಣೆಯಲ್ಲಿರ್ತಾಳೆ, ಯೌವನದಲ್ಲಿ ತನ್ನ ಪತಿಯ ರಕ್ಷಣೆಯಲ್ಲಿರುವಂತಹದ್ದು, ಹಾಗೂ ಮುಪ್ಪಿನಲ್ಲಿ ಬೆಳೆದು ನಿಂತಹ ಮಕ್ಕಳ ರಕ್ಷಣೆಯಲ್ಲಿ ಆಕೆ ಇರುವಂತಹದ್ದು. ಆ ಒಂದು ವಿಚಾರವನ್ನ ತಿಳಿಸುವಾಗ ಇಲ್ಲಿ ಮನುಸಂಹಿತೆಯ ಪ್ರಕಾರ ಸ್ತ್ರೀಯರು ಯಾವತ್ತೂ ಸ್ವತಂತ್ರರಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈಗ ಸ್ವಯಂಭವ ಮನುವು ತನ್ನ ಮಗಳಿಗೆ ಮದುವೆ ಮಾಡಿ ಕೊಟ್ಟ ನಂತರ ಆಕೆಯ ಜವಾಬ್ದಾರಿ ಕರ್ದಮನದಾಗಿರ್ತದೆ. ಆದ್ರಿಂದ ಆ ಒಂದು ಜವಾಬ್ದಾರಿಯನ್ನು ತಾನು ಕಳೆದುಕೊಂಡಿದ್ದೇನೆ ಅನ್ನುವಂತಹ ಒಂದು ಸಂತೋಷವೂ ಆತನಿಗೆ ಆಗ್ತಾ ಇದೆ. ಹಾಗೆ ಮಕ್ಕಳನ್ನ ಅಗಲುವಂತಹ ಒಂದು ದುಃಖವೂ ಕೂಡ ಆತನಲ್ಲಿ ಉಂಟಾಗ್ತಾ ಇದೆ. ಮುಂದುವರಿಸ್ತಾ 26-27. ಆಮಂತ್ರಿತಂ ಮುನಿವರಂ ಅನುಜ್ಞಾತಾ ಸಹಾನುಗಾ ಪ್ರತಸ್ತೆ ರಥಮಾರುಹ್ಯ ಸಭಾರ್ಯಾ ಸ್ವಪುರಂ ನೃಪ ಉಭಯೋ ಋಷಿಕುಲ್ಯಾಯ ಸರಸ್ವತ್ಯಾ ಸುರೋಧಸೋ ಋಷೀಣಾಮುಪಶಾಂತಾನಾಂ ಪಶ್ಯನ್ನಾಶ್ರಮ ಸಂಪದಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸಾಮ್ರಾಟನು ಅಲ್ಲಿಂದ ಹೊರಡಲು ಮಹರ್ಷಿಯ ಅನುಮತಿ ಪಡೆದನು. ಆ ಬಳಿಕ ಸಾಮ್ರಾಟನು ಹೆಂಡತಿಯೊಂದಿಗೆ ರಥವನ್ನೇರಿ ತನ್ನ ರಾಜಧಾನಿಗೆ ಹೊರಟನು. ಪರಿವಾರ ರಾಜನನ್ನು ಹಿಂಬಾಲಿಸಿತು. ದಾರಿಯುದ್ದಕ್ಕೂ ಸರಸ್ವತಿ ನದಿಯ ಮನೋಹರವಾದ ಎರಡೂ ದಡಗಳಲ್ಲಿ ಪ್ರಶಾಂತರಾದ ಋಷಿಗಳ ಸುಂದರ ಆಶ್ರಮ ಸಂಪದವನ್ನು ಅವನು ಕಂಡನು. ಆ ನದಿ ಸಾಧು ಪುರುಷರಿಗೆ ಅಷ್ಟೊಂದು ಪ್ರಿಯವಾಗಿತ್ತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹಿಂದಿನ ಅಧ್ಯಾಯದಲ್ಲಿ ಕರ್ದಮ ಮುನಿ ಇದ್ದಂತಹ ಬಿಂದು ಸರೋವರದ ವಿವರಣೆಯನ್ನು ನಾವು ನೋಡಿದ್ದೇವೆ. ಆ ಬಿಂದು ಸರೋವರ ಯಾವ ರೀತಿಯಾಗಿತ್ತು ಅನ್ನೋದನ್ನು. ಈಗ ಈ ಅಧ್ಯಾಯದಲ್ಲಿ ಮನುವಿನ ಆಳ್ವಿಕೆಯಲ್ಲಿದ್ದಂತಹ ಬರ್ಹಿಷ್ಮತಿ ನಗರ ಅದು ಹೇಗಿದೆ ಅನ್ನೋದನ್ನ ತಿಳಿಸ್ತಾರೆ. ಅಲ್ಲಿಗೆ ಬರ್ಹಿಷ್ಮತಿ ಎನ್ನುವ ಹೆಸರು ಯಾಕೆ ಬಂತು ಇತ್ಯಾದಿ ವಿಚಾರಗಳನ್ನ ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಾವು ಈಗ ನೋಡ್ಲಿಕ್ಕಿದ್ದೇವೆ. 28ನೇ ಶ್ಲೋಕ. ತಮಾಯಾಂತಮಭಿಪ್ರೇತ್ಯ ಬ್ರಹ್ಮಾವರ್ತತ್ ಪ್ರಜಾಪತಿಂ ಗೀತ ಸಂಸ್ತುತಿವಾದಿತ್ರೈ ಪ್ರತ್ಯುದೀಯೋ ಪ್ರಹರ್ಷಿತ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಆತನ ಆಗಮನವನ್ನು ತಿಳಿದು ಸಂತೋಷ ಉಕ್ಕಿದ ಅವನ ಪ್ರಜೆಗಳು ಮರಳಿ ಬರುತ್ತಿರುವ ತಮ್ಮ ದೊರೆಯನ್ನು ಅಭಿನಂದಿಸಲು ಹಾಡು, ಸ್ತೋತ್ರ, ಸಂಗೀತ ವಾದ್ಯಗಳೊಂದಿಗೆ ಬ್ರಹ್ಮಾವರ್ತದಿಂದ ಧಾವಿಸಿ ಬಂದರು. ಹರೇ ಕೃಷ್ಣ. ಹರೇ ಕೃಷ್ಣ. ತಮ್ಮ ರಾಜನು ಹಿಂದಕ್ಕೆ ಬಂದಿದ್ದಾನೆ ಅನ್ನೋದನ್ನ ತಿಳಿದಾಗ ಪ್ರಜೆಗಳೆಲ್ಲ ಬಹಳ ಸಂತೋಷದಿಂದ ಆತನನ್ನ ಸ್ವಾಗತಿಸ್ತಾ ಇದ್ದಾರೆ. ಆತನ ರಾಜ್ಯದ ಹೆಸರು ಬರ್ಹಿಷ್ಮತಿ, ಆ ಒಂದು ರಾಜಧಾನಿ. ಬರ್ಹಿಷ್ಮತಿ ನಾಮ ಪುರಿ ಸರ್ವ ಸಂಸತ್ ಸಮನ್ವಿತ ನ್ಯಪತನ್ ಯತ್ರ ರೋಮಾಣಿ ಯಜ್ಞಸ್ಯಾಂಗಂ ವಿಧುನ್ವತಃ ಕುಶಾಕಾಶಾಸ್ತ ಏವಾಸನ್ ಶಶ್ವದ್ಧರಿತ ವರ್ಚಸಃ ಋಷಯೋ ಯೈ ಪರಾಭಾವ್ಯ ಯಜ್ಞಜ್ಞಾನ್ಯಜ್ಞ ಮೀಚಿರೇ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸರ್ವ ಸಂಪತ್ ಸಮೃದ್ಧವಾದ ಬರ್ಹಿಷ್ಮತಿ ನಗರಕ್ಕೆ ಆ ಹೆಸರು ಬರಲು ಕಾರಣ, ಅಲ್ಲಿ ಭಗವಾನ್ ವಿಷ್ಣು ವರಾಹನಾಗಿ ಅವತರಿಸಿದಾಗ ಅವನ ಮೈಯಿಂದ ರೋಮಗಳು ಉದುರಿದವು.
ಅವನು ತನ್ನ ಮೈಯನ್ನು ಅಲುಗಿಸಿದಾಗ ಉದುರಿದ ರೋಮಗಳು ಸದಾ ಹಸಿರಾಗಿರುವ ಹರಿತವಾದ ಅಂಚುಗಳುಳ್ಳ ಕುಶ ಎಂಬ ಹುಲ್ಲಾಗಿ, ಕಾಶವಾಗಿ, ಚಾಪೆಗೆ ಬಳಸುವ ಇನ್ನೊಂದು ಬಗೆಯ ಹುಲ್ಲು ಬದಲಾದವು. ತಮ್ಮ ಯಾಗಾಚರಣೆಗೆ ಅಡ್ಡಿಪಡಿಸಿದ ದಾನವರನ್ನು ಸೋಲಿಸಿದ ಬಳಿಕ ಋಷಿಗಳು ಅವುಗಳಿಂದ ಭಗವಾನ್ ವಿಷ್ಣುವನ್ನು ಪೂಜಿಸಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಾನ್ ವಿಷ್ಣು ಈ ಒಂದು ವರಾಹಾವತಾರದಲ್ಲಿ ಬಂದಾಗ ಭಗವಂತನ ಪ್ರತಿಯೊಂದು ಅಂಗಗಳನ್ನು ಕೂಡ ಯಜ್ಞಕ್ಕೆ ಹೋಲಿಸಿ ತಿಳಿಸ್ತಾರೆ. ಹೇಗೆ ಒಂದು ಯಜ್ಞಕುಂಡ ಇರ್ತದೋ ಆ ರೀತಿಯಾಗಿ ಆ ಭಗವಂತನ ದಿವ್ಯವಾದಂತಹ ಶರೀರವನ್ನ ತಿಳಿಸ್ತಾರೆ. ಆ ಭಗವಂತನ ಶರೀರದಿಂದ ಬಂದಂತಹ ಭಗವಂತ ಮೈ ಕೊಡವಿದಾಗ ಉದುರಿದಂತಹ ರೋಮಗಳು ಅದು ಕುಶ ಮತ್ತು ಕಾಶ ಅನ್ನುವಂತಹ ಎರಡು ರೀತಿಯಾದಂತಹ ಹುಲ್ಲುಗಳಾಗಿ ಬೆಳೆದಿರುತ್ತದೆ. ಇದನ್ನ ಬಳಸಿಕೊಂಡೇ ಋಷಿಗಳು ಯಜ್ಞವನ್ನ ಮಾಡುವಂತಹದ್ದು. ಕುಶ ಮತ್ತೆ ಕಾಶ, ಈ ಹರಿತವಾದಂತಹ ಅಂಚುಗಳುಳ್ಳ ಕುಶ, ಮತ್ತೆ ಚಾಪೆಯನ್ನ ಮಾಡಲಿಕ್ಕೆ ಬೆಳೆಸುವಂತಹ ಇನ್ನೊಂದು ರೀತಿಯ ಹುಲ್ಲು ಅದು ಕಾಶ. ಹೀಗೆ ಎರಡು ರೀತಿಯಾದಂತಹ ಹುಲ್ಲುಗಳನ್ನ ಬಳಸಿದ್ದಾರೆ. ಅಂತಹ ಹುಲ್ಲುಗಳನ್ನ ಬಳಸಿ ಆಸನವನ್ನ ಸಿದ್ಧಪಡಿಸಲಾಗಿದೆ. 31ನೇ ಶ್ಲೋಕ. ಕುಶಾಕಾಶಮಯಂ ಬರ್ಹಿರಾಸ್ತ್ರೀರ್ಯ ಭಗವಾನ್ ಮನೋ ಅಯಜದ್ಯಜ್ಞ ಪುರುಷಂ ಲಬ್ಧಾ ಸ್ಥಾನಂ ಯತೋ ಭುವಂ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಕುಶ ಮತ್ತು ಕಾಶಗಳ ಆಸನವನ್ನು ಹಾಸಿಕೊಂಡು ಮನುವು ತಾನು ಯಾರ ಅನುಗ್ರಹದಿಂದ ಈ ಲೌಕಿಕ ಭೂತಲದ ರಾಜ್ಯಭಾರವನ್ನು ಪಡೆದಿದ್ದನೋ ಆ ದೇವೋತ್ತಮ ಪುರುಷನಾದ ಭಗವಂತನನ್ನು ಪೂಜಿಸಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನ ಭಕ್ತರು ತಾವು ಯಾವುದೇ ಸ್ಥಿತಿಯಲ್ಲಿದ್ರೂ ಕೂಡ ಆ ಭಗವಂತನ ಒಂದು ಕೊಡುಗೆಯನ್ನ ಅವರು ಮರೆಯುವುದಿಲ್ಲ. ಇಲ್ಲಿ ಸ್ವಯಂಭೂಮನು ತಾನು ರಾಜನಾಗಿದ್ರೂ ಕೂಡ ಅದೆಲ್ಲವೂ ಕೂಡ ಭಗವಂತನಿಂದ, ದೇವೋತ್ತಮ ಪರಮಪುರುಷನಿಂದ ಬಂದಂತಹ ಒಂದು ಕೊಡುಗೆ ಅನ್ನೋದನ್ನ ತಿಳಿದು ಭಗವಂತನ ಸೇವೆ ಅನ್ನುವಂತಹ ಮನೋಭಾವದಿಂದ ತಾನು ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ. 32ನೇ ಶ್ಲೋಕ. ಬರ್ಹಿಷ್ಮತೀಂ ನಾಮ ವಿಭುರ್ಯಾಂ ನಿರ್ವಿಶ್ಯ ಸಮಾವಸತ್ ತಸ್ಯಾಂ ಪ್ರವಿಷ್ಟೋ ಭವನಂ ತಾಪತ್ರಯ ವಿನಾಶನಂ. ಶಾಂತರೂಪಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಮನು ತಾನು ಹಿಂದೆ ವಾಸವಾಗಿದ್ದ ಬರ್ಹಿಷ್ಮತಿ ನಗರವನ್ನು ಪ್ರವೇಶಿಸಿ ತನ್ನ ಅರಮನೆಯನ್ನು ಹೊಕ್ಕನು. ಅಲ್ಲಿ ಐಹಿಕ ಅಸ್ತಿತ್ವದ ತಾಪತ್ರಯಗಳಿಲ್ಲದ ವಾತಾವರಣವಿತ್ತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನಲ್ಲಿ ನಾವು ಮಾಡುವಂತಹ ಭಕ್ತಿ ಏನಿದೆ ಅದು ಈ ಭವಸಾಗರದ ತಾಪತ್ರಯಗಳಿಂದ ನಮ್ಮನ್ನ ಪಾರು ಮಾಡ್ತದೆ. ಕೃಷ್ಣ ಪ್ರಜ್ಞೆಯ ಕೃಷ್ಣ ಪ್ರಜ್ಞೆಯು ಐಹಿಕ ಅಸ್ತಿತ್ವದ ತಾಪಗಳ ಬಾಧೆಯಿಂದ ನಮ್ಮನ್ನ ರಕ್ಷಿಸುವಂತಹ ಪೂತಿನಾಶಕ ವಿಧಾನವಾಗಿದೆ. ಹೇಗೆ ನಾವು ವ್ಯಾಕ್ಸಿನೇಷನ್ ಅಂತ ಹೇಳಿ ತಗೊಳ್ತೇವೋ ಅದರಿಂದ ನಮಗೆ ಮುಂದೆ ಬರುವಂತಹ ರೋಗಗಳು ಏನಾದ್ರೂ ಇದ್ರೆ ಅದು ನಮಗೆ ಬರುವುದಿಲ್ಲ, ಅದು ನಮಗೆ ರಕ್ಷಣೆಯನ್ನ ಕೊಡ್ತದೆ. ಹಾಗೆ ನಾವು ಕೃಷ್ಣ ಪ್ರಜ್ಞೆಯನ್ನ ಆಚರಣೆ ಮಾಡುವುದರಿಂದಾಗಿ ಭೌತಿಕ ಪ್ರಪಂಚದಲ್ಲಿ ನಾವು ಇದ್ರೂ ಕೂಡ ಈ ಪ್ರಪಂಚದಲ್ಲಿರುವ ತಾಪತ್ರಯಗಳು ನಮ್ಮನ್ನ ಸ್ಪರ್ಶಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅದು ನಮಗೆ ರಕ್ಷಣೆಯನ್ನ ಕೊಡುವಂತಹದ್ದು. 33ನೇ ಶ್ಲೋಕ. ಸಭಾರ್ಯ ಸಪ್ರಜಾ ಕಾಮಾನ್ ಬುಭುಜೇರ್ನ್ಯಾವಿರೋಧತ ಸಂಗೀಯಮಾನ ಸತ್ಕೀರ್ತಿ ಸಸ್ತ್ರೀಭಿ ಸುರಗಾಯಕೈ ಪ್ರತ್ಯುಷೇಷ್ವನುಬದ್ಧೇನ ಹೃದಾ ಶೃಣ್ವನ್ ಹರೇ ಕಥಾ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಚಕ್ರವರ್ತಿಯಾದ ಸ್ವಯಂಭುವ ಮನುವು ತನ್ನ ಹೆಂಡತಿ ಮತ್ತು ಪ್ರಜೆಗಳೊಂದಿಗೆ ಜೀವನವನ್ನು ಅನುಭವಿಸಿದನು. ಧಾರ್ಮಿಕ ಪ್ರಕ್ರಿಯೆಗೆ ವಿರುದ್ಧವಾದ ಅನಗತ್ಯ ತತ್ವಗಳಿಂದ ವಿಚಲಿತನಾಗದೆ ತನ್ನ ಬಯಕೆಗಳನ್ನು ಈಡೇರಿಸಿಕೊಂಡನು. ಆ ಸಾಮ್ರಾಟನ ಶುದ್ಧ ಕೀರ್ತಿಯನ್ನು ಕುರಿತು ಸ್ವರ್ಗೀಯ ಗಾಯಕರು ಮತ್ತು ಅವರ ಪತ್ನಿಯರು ಸಮೂಹಗಾನ ಮಾಡಿದರು. ಪ್ರತಿದಿನವೂ ಬೆಳಗಿನ ಜಾವದಲ್ಲಿ ಅವನು ಪ್ರೇಮಪೂರಿತ ಹೃದಯದಿಂದ ದೇವೋತ್ತಮ ಪರಮ ಪುರುಷನ ಲೀಲೆಗಳನ್ನು ಶ್ರವಣ ಮಾಡುತ್ತಿದ್ದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾವು ಭಕ್ತಿಯನ್ನ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಮಹಾಜನರನ್ನ ನೋಡಿ ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಮಹಾಜನೋ ಏನ ಗತಾಸಪಂಥ. ಆ ಮಹಾಜನರಲ್ಲಿ ಕೂಡ ನಾವು ನೋಡುವುದಾದ್ರೆ ಬಹಳಷ್ಟು ಜನ ಬ್ರಹ್ಮಚಾರಿಗಳು ಅಥವಾ ಸನ್ಯಾಸಿಗಳಾಗಿದ್ದಾರೆ, ಮತ್ತೆ ಬಹಳಷ್ಟು ಜನ ಗೃಹಸ್ಥ ಜೀವನವನ್ನು ಕೂಡ ನಡೆಸುವವರಾಗಿದ್ದಾರೆ. ಹೀಗೆ ಒಬ್ಬ ವ್ಯಕ್ತಿ ಬ್ರಹ್ಮಚಾರಿ ಅಥವಾ ಸನ್ಯಾಸ ಜೀವನವನ್ನೇ ನಡೆಸ್ತಾ ಇರಲಿ ಅಥವಾ ಆತನು ಗೃಹಸ್ಥ ಜೀವನವನ್ನೇ ನಡೆಸ್ತಾ ಇರಲಿ, ಆತನು ಭಕ್ತಿಯ ಜೀವನದಲ್ಲಿ ನಡೆಸ್ತಾ ಇದ್ರೆ ಅವನು ಯಾವ ತನಗೆ ಸರಿಯಾದಂತಹ
ಆಶ್ರಮವನ್ನು ಅವನು ಸ್ವೀಕಾರ ಮಾಡಿಕೊಂಡು ಜೀವನವನ್ನ ನಡೆಸಬಹುದು. ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಸಾಕ್ಷಾತ್ಕಾರವೇ ಮಾನವ ಸಮಾಜದ ವಾಸ್ತವಿಕ ಉದ್ದೇಶ. ಹೆಂಡತಿ ಮತ್ತು ಮಕ್ಕಳೊಂದಿಗೆ ವಾಸಿಸುವುದಕ್ಕೆ ಯಾವ ನಿರ್ಬಂಧವೂ ಇಲ್ಲ. ಆದರೆ ಧಾರ್ಮಿಕ ತತ್ವಗಳಿಗೆ, ಆರ್ಥಿಕ ಅಭಿವೃದ್ಧಿಗೆ, ನಿಯತವಾದ ಇಂದ್ರಿಯ ಭೋಗಕ್ಕೆ, ಅಂತಿಮವಾಗಿ ಐಹಿಕ ಅಸ್ತಿತ್ವದಿಂದ ಮುಕ್ತಿಗೆ ವಿರುದ್ಧವಾಗಿ ಹೋಗದ ಹಾಗೆ ಜೀವನವನ್ನು ರೂಪಿಸಿಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ. ಸ್ವಯಂಭವ ಮನು ಕೂಡ ಈ ಮಹಾಜನರಲ್ಲಿ ಒಬ್ಬರಾಗಿದ್ದಾರೆ. 34ನೆಯ ಶ್ಲೋಕ. ನಿಷ್ಣಾತಂ ಯೋಗ ಮಾಯಾಸು ಮುನಿಂ ಸ್ವಯಂಭುವಂ ಮನುಂ ಯದಾ ಭ್ರಂಶಯಿತುಂ ಭೋಗ ನಾಶೇ ಕುರ್ ಭಗವತ್ಪರಂ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಹೀಗೆ ಸ್ವಯಂಭುವ ಮನುವು ರಾಜರ್ಷಿಯಾಗಿದ್ದನು. ಐಹಿಕ ಸುಖದಲ್ಲಿ ಮಗ್ನನಾಗಿದ್ದರೂ ಕೂಡ ಕೃಷ್ಣ ಪ್ರಜ್ಞಾ ವಾತಾವರಣದಲ್ಲಿ ಅವನು ಐಹಿಕ ಸುಖವನ್ನು ಅನುಭೋಗಿಸಿದ್ದಕ್ಕಾಗಿ ಅತಿ ಕೀಳು ದರ್ಜೆಯ ಜೀವನವನ್ನು ನಡೆಸಲಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಇಲ್ಲಿ ಪ್ರಭು. ಐಹಿಕ ಅನುಕೂಲಗಳನ್ನು ಅನುಭವಿಸುತ್ತಿದ್ದಾಗ ಕೂಡ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಪವಿತ್ರ ಭಗವನ್ನಾಮ ಸಂಕೀರ್ತನದ ಸರಳ ವಿಧಾನದಿಂದ ಕೃಷ್ಣ ಪ್ರಜ್ಞೆಯ ಅಭ್ಯಾಸದಿಂದ ಈ ಜೀವನದಲ್ಲೇ ಮುಕ್ತರಾಗಬಹುದು ಅನ್ನುವುದನ್ನ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. 35ನೆಯ ಶ್ಲೋಕ. ಆಯಾತಯಾಮಯಾಸ್ತಸ್ಯಾನ್ ಯಾಮಾ ಸ್ವಾಂತರಯಾಪನ ಶೃಣ್ವತೋ ಧ್ಯಾಯತೋ ವಿಷ್ಣು ಕುರ್ವತೋ ಭ್ರುವತಾ ಕಥಾ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಪರಿಣಾಮವಾಗಿ ಅವನ ಜೀವಿತಾವಧಿ ಕ್ರಮೇಣ ಕೊನೆಗೊಳ್ಳುತ್ತಿದ್ದರೂ ಮನ್ವಂತರ ಕಾಲವನ್ನು ಹೊಂದಿದ್ದ ಅವನ ದೀರ್ಘ ಜೀವಿತವು ವ್ಯರ್ಥವಾಗಿ ವ್ಯಯವಾಗಲಿಲ್ಲ. ಏಕೆಂದರೆ ಅವನು ಭಗವಂತನ ಲೀಲೆಗಳ ಶ್ರವಣ, ಧ್ಯಾನ, ಲೇಖನ, ಸಂಕೀರ್ತನಗಳಲ್ಲಿ ಸದಾ ಮಗ್ನನಾಗಿದ್ದನು. ಹರೇ ಕೃಷ್ಣ. ಹರೇ ಕೃಷ್ಣ. ಮನುವಿನ ಜೀವಿತಾವಧಿಯನ್ನು ನಾವು ನೋಡುವುದಾದ್ರೆ ಈ ಮಹಾಯುಗ, ಒಂದು ಮಹಾಯುಗ ಅಂತ ಹೇಳಿದ್ರೆ ಕಲಿಯುಗದ 10 ಪಟ್ಟು, 43,20,000 ವರ್ಷಗಳು. ಆ ರೀತಿಯಾಗಿ 71 ಮಹಾಯುಗಗಳು ಕಳೆಯುವವರೆಗೆ ಮನುವಿನ ಒಂದು ಜೀವಿತಾವಧಿಯು ಇರುವಂತಹದ್ದು. ಅಷ್ಟೊಂದು ದೀರ್ಘವಾದಂತಹ ಜೀವನ. ಇಲ್ಲಿ ಭಕ್ತರಿಗೆ ತಮ್ಮ ಮುಪ್ಪಿನಲ್ಲಿಯೂ ಕೂಡ ಆ ಭಗವಂತನ ಭಕ್ತಿ ಸೇವೆಯನ್ನು ಮಾಡುವಂತಹ ಉದ್ದೇಶ ಇರುವುದರಿಂದಾಗಿ ಅವರು ಆ ಒಂದು ಮುಪ್ಪು ಬಂದಾಗಲೂ ಕ್ಷೋಭೆಗೊಳಗಾಗುವುದಿಲ್ಲ. ಇಲ್ಲದೇ ಇದ್ರೆ ಸಾಮಾನ್ಯವಾಗಿ ಇಂದ್ರಿಯ ಭೋಗದಲ್ಲಿ ತೊಡಗಿರುವವರಿಗೆ ಶರೀರದಲ್ಲಿ ಯೌವನ ಇಲ್ಲ ಅಂತ ಆದಾಗ ನಂತರ ಅವರಿಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನುವುದರ ಬಗ್ಗೆ ಸರಿಯಾದಂತಹ ಮಾರ್ಗದರ್ಶನ ಅಥವಾ ಅದರ ಬಗ್ಗೆ ಅವರಿಗೆ ತಿಳುವಳಿಕೆ ಇರುವುದಿಲ್ಲ. ಇದಕ್ಕೆ ಒಂದು ಸಾದೃಶ್ಯವನ್ನ ಕೊಡ್ತಾರೆ. ಆಗ ತಾನೇ ತಯಾರಿಸಿದ ಆಹಾರ ತುಂಬಾ ರುಚಿಕರವಾಗಿರುತ್ತದೆ, ಆದರೆ 3-4 ಗಂಟೆಗಳ ಕಾಲ ಹಾಗೆ ಇಟ್ಟಾಗ ಅದು ಹಳಸುತ್ತದೆ, ರುಚಿಹೀನವಾಗುತ್ತದೆ. ಹಾಗೆ ಜೀವನ ಉಲ್ಲಸಿತವಾಗಿರುವಾಗ ಅನುಭೋಗದ ಅಸ್ತಿತ್ವ ಸಹ್ಯವಾಗಿರುತ್ತದೆ. ಆದರೆ ಜೀವನದ ಕಡೆಗೆ ಎಲ್ಲವೂ ರುಚಿಹೀನವಾಗಿರುತ್ತದೆ, ಎಲ್ಲವೂ ವ್ಯರ್ಥವಾಗಿ ವೇದನಾಮಯವಾಗಿ ತೋರುತ್ತದೆ. ಜೀವಿಯು ಸಾವಿಗೆ ಹತ್ತಿರ ಬಂದಾಗ ತಾನು ಜೀವನದಲ್ಲಿ ಇಷ್ಟೋ ತನಕ ಮಾಡಿದ್ದೆಲ್ಲ ವ್ಯರ್ಥ ಅನ್ನುವಂತಹ ಒಂದು ಮನೋಭಾವ ಅವನಿಗೆ ಬಂದು ಬಿಡುತ್ತದೆ. ಆದ್ರೆ ನಾವು ಭಕ್ತಿಯನ್ನ ಮಾಡಿದ್ರೆ ಆ ರೀತಿಯಾಗಿ ಆಗುವುದಿಲ್ಲ. ಯಾಕಂದ್ರೆ ನಮಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ನಾವು ಯಾವ ಸಂದರ್ಭದಲ್ಲಿಯೂ ಕೂಡ ಮಾಡಬಹುದು. ಮುಪ್ಪಿನಲ್ಲಿಯೂ ಕೂಡ ಭಗವಂತನ ಭಕ್ತಿಯನ್ನ ಮಾಡಿದಾಗ ನಮಗೆ ಅದೇ ಹಿಂದಿನ ಯೌವನದಲ್ಲಿದ್ದಾಗ ಯಾವ ರೀತಿಯಾಗಿ ನಾವು ಭಕ್ತಿಯನ್ನ ಮಾಡಿದಾಗ ನಮಗೆ ಸಂತೋಷ, ಆ ಒಂದು ಭಗವಂತನ ಅನುಗ್ರಹ ದೊರಕ್ತದೋ ಅದೇ ರೀತಿಯಾಗಿ ನಾವು ಸರಿಯಾಗಿ ಮುಂದುವರಿಸಿಕೊಂಡು ಹೋಗಬಹುದು. ಶರೀರವು ಯಾವುದೇ ಒಂದು ಬಾಧೆಯನ್ನ ಕೊಡುವುದಿಲ್ಲ. ಅದೇ ಇಂದ್ರಿಯ ಭೋಗವನ್ನ ಮಾಡುವವರಿಗೆ ಶರೀರ ಸಹಾಯವನ್ನ ಮಾಡುವುದಿಲ್ಲ. ಯಾಕಂದ್ರೆ ಯಾವುದೆಲ್ಲ ಆಹಾರ ವಸ್ತುಗಳನ್ನ ತಿಂದು ಅಥವಾ ಬೇರೆ ಬೇರೆ ಇಂದ್ರಿಯ ಭೋಗಗಳಲ್ಲಿ ತೊಡಗಿ ಅವರು ಯೌವನದಲ್ಲಿ ಖುಷಿ ಪಟ್ಟಿದ್ದಾರೋ ಆ ಪ್ರತಿಯೊಂದು ಕಾರ್ಯಗಳು ಕೂಡ ಮುಪ್ಪಿನಲ್ಲಿ ನೋವನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತದೆ. ಹಲ್ಲುಗಳು ತಾವು ಕೆಲಸವನ್ನ ಮಾಡುವುದಿಲ್ಲ, ಏನನ್ನು ಕೂಡ ಸರಿಯಾಗಿ ತಿನ್ಲಿಕ್ಕಾಗುವುದಿಲ್ಲ, ನಡೆದುಕೊಂಡು ಹೋಗ್ಲಿಕ್ಕಾಗುವುದಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳು ಶರೀರದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದ್ರೆ ಭಕ್ತಿಯನ್ನ ಮಾಡೋದ್ರಿಂದ ಈ ರೀತಿಯಾದ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಅನ್ನೋದನ್ನ ಶ್ರೀಲ ಪ್ರಭುಪಾದರು ಬರಿತಾ ಇದ್ದಾರೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಾವು ಯೌವನದಲ್ಲಿ ಸರಿಯಾಗಿ ಭಕ್ತಿಯನ್ನ ಮಾಡಿದ್ರೆ ಮುಪ್ಪಿನಲ್ಲಿಯೂ ಕೂಡ ಭಗವಂತ ನಮಗೆ ಉತ್ತಮವಾದಂತಹ ಆರೋಗ್ಯವನ್ನ ಕೊಡ್ತಾನೆ.
ಸಾ ಏವಂ ಸ್ವಾಂತರಂ ನಿನ್ಯೇ ಯುಗಾನಾಮೇಕ ಸಪ್ತತಿಂ ವಾಸುದೇವ ಪ್ರಸಂಗೇನ ಪರಿಭೂತ ಗತಿ ಶ್ರಿಯಃ. ಶುಭ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಅವನ 4 ಯುಗಗಳ 71 ಆವೃತ್ತಿಗಳಿಂದ 71 × 43,20,000 ವರ್ಷಗಳಿಂದ ಕೊನೆಗೊಳ್ಳುವ ತನ್ನ ಕಾಲವನ್ನು ಸದಾ ವಾಸುದೇವನನ್ನು ಚಿಂತಿಸುತ್ತಾ ಸದಾ ವಾಸುದೇವನನ್ನು ಕುರಿತ ವಿಷಯಗಳಲ್ಲಿ ಮಗ್ನನಾಗಿ ಕಳೆದೆನು. ಹೀಗೆ 3 ಗಮ್ಯಸ್ಥಾನಗಳನ್ನು ಮೀರಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಸತ್ವ ರಜಸ್ತಮ ಗುಣಗಳಲ್ಲಿರುವಂತಹ ವ್ಯಕ್ತಿಗಳ ಗಮ್ಯಸ್ಥಾನ ಇದು ಐಹಿಕ ನಿಯಂತ್ರಣ ತ್ರಿಗುಣಗಳ ನಿಯಂತ್ರಣಕ್ಕೆ ಅಧೀನರಾದಂತಹ ವ್ಯಕ್ತಿಗಳಿಗೆ 3 ಗಮ್ಯಸ್ಥಾನಗಳು ಇರುತ್ತವೆ. ಈ ಗಮ್ಯಸ್ಥಾನಗಳನ್ನ ಜಾಗೃತ, ನಿದ್ರೆ ಮತ್ತೆ ಸುಷುಪ್ತಿ ಅಂತ ಹೇಳಿ 3 ಸ್ಥಿತಿಗಳಲ್ಲಿ ವರ್ಣಿಸಲಾಗಿದೆ. ವ್ಯಕ್ತಿಯು ಯಾರು ಭಗವದ್ ಭಕ್ತಿಯನ್ನ ಮಾಡ್ತಾನೋ ಈ 3 ಗಮ್ಯಸ್ಥಾನಗಳನ್ನು ಆತನು ಮೀರಿ ಹೋಗ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜಾಗೃತ ಅಂತ ಹೇಳಿದ್ರೆ ನಾವು ಈಗ ಪ್ರಸ್ತುತವಾಗಿ ಇರುವಂತಹ ಸ್ಥಿತಿ. ನಿದ್ರೆ ಅಂತ ಹೇಳಿದ್ರೆ ರಾತ್ರಿಯಲ್ಲಿ ನಾವು ನಿದ್ದೆಯನ್ನ ಮಾಡಿದಾಗ ನಮಗೆ ಶರೀರದ ಒಂದು ಯಾವುದೇ ಯೋಚನೆ ಇರುವುದಿಲ್ಲ ಅಥವಾ ಸಂಪೂರ್ಣವಾಗಿ ನಮ್ಮನ್ನು ನಾವು ಮರೆತು ಬಿಡ್ತೇವೆ. ಸುಷುಪ್ತಿ ಅಂತ ಹೇಳಿದ್ರೆ ಅದು ಇನ್ನೂ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತು ಬಿಡುವಂತಹ ಒಂದು ಸ್ಥಿತಿ. ಯೋಗಿಗಳು ಕೂಡ ಯೋಗದಲ್ಲಿ ಈ ಒಂದು ಸುಷುಪ್ತಿಯನ್ನ ಸಾಧಿಸ್ತಾರೆ. ಇನ್ನು ತುರಿಯ ಅನ್ನುವಂಥದ್ದು ಅದಕ್ಕಿಂತ ಮೇಲಿನದಾದಂತಹ ಒಂದು ಸ್ಥಿತಿಯಾಗಿದೆ. ಈ ರೀತಿ ವ್ಯಕ್ತಿಯು ಭಕ್ತಿಯನ್ನ ಮಾಡುವ ಮುಖಾಂತರವಾಗಿ ಈ 3 ಗಮ್ಯಸ್ಥಾನಗಳನ್ನ ದಾಟಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ, ಮೀರ್ಲಿಕ್ಕೆ ಸಾಧ್ಯವಾಗ್ತದೆ. ಬಿಲಮಂಗಲ್ ಠಾಕೂರರು ಹೇಳಿದ್ದಾರೆ, ನಾನು ಕೃಷ್ಣನ ಪಾದಕಮಲಗಳಲ್ಲಿ ಅನನ್ಯ ಭಕ್ತಿಯನ್ನು ಹೊಂದಿದ್ದರೆ ಮುಕ್ತಿದೇವಿಯು ಸದಾ ನನ್ನ ಸೇವೆಯಲ್ಲಿ ನಿರತವಾಗಿರುತ್ತದೆ. ಐಹಿಕ ಅನುಭೋಗದ ಧಾರ್ಮಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಪೂರ್ಣ ಸಿದ್ಧಿಯು ನನ್ನ ಅಧೀನದಲ್ಲಿ ಇರುತ್ತದೆ. ಮುಕ್ತಿ ಸ್ವಯಂ ಮುಕ್ತಾಂಜಲಿ ಸ್ವಾಯತಿಸ್ಮಾನ್ ಧರ್ಮಾರ್ಥ ಕಾಮಗತೆಯ ಸಮಯ ಪ್ರತೀಕ್ಷಾ. ಯಾವಾಗ ನಾವು ಮುಕ್ತಿಯನ್ನ ಸ್ವೀಕಾರ ಮಾಡ್ತೇವೆ ಅನ್ನುವಂಥದ್ದನ್ನ ಮುಕ್ತಿದೇವಿಯೇ ಬಂದು ಕಾಯ್ತಾ ಇರ್ತಾಳೆ. 37ನೆಯ ಶ್ಲೋಕ. ಶಾರೀರ ಮಾನಸ ದಿವ್ಯಾ ವೈಯಾಸೆ ಯೇ ಚ ಮಾನುಷ ಭೌತಿಕಾಶ್ಚ ಕಥಂ ಕ್ಲೇಶ ಬಾಧಂತೆ ಹರಿ ಸಂಶ್ರಯಂ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭಾನ್. ವಿದುರನೆ, ಆದ್ದರಿಂದ ಭಕ್ತಿ ಸೇವೆಯಿಂದ ಸಂಪೂರ್ಣವಾಗಿ ಭಗವಾನ್ ಕೃಷ್ಣನ ಆಶಯದಲ್ಲಿರುವ ವ್ಯಕ್ತಿಗಳು ದೇಹ, ಮನಸ್ಸು, ನಿಸರ್ಗ, ಇತರ ಮನುಷ್ಯರು ಮತ್ತು ಜೀವಿ ಜಂತುಗಳಿಂದ ಒದಗುವ ಸಂಕಟಗಳಿಗೆ ಹೇಗೆ ತಾನೇ ಒಳಗಾಗುವರು? ಹರೇ ಕೃಷ್ಣ ಪ್ರಭುಜಿ. ಈ ರೀತಿ ನಾವು ಭಕ್ತಿಯ ಒಂದು ಪ್ರಾಮುಖ್ಯತೆಯನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೇಗೆ ಮನು, ಆದಿರಾಜನಾದಂತಹ ಮನು ಭಗವಂತನ ಭಕ್ತಿಯಲ್ಲಿ ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಂಡಿದ್ದಾನೆ. ಯಾ ಪೃಷ್ಟೋ ಮುನಿಭಿಪ್ರಾಹ ಧರ್ಮಾನ್ ನಾನಾ ವಿಧಾನ್ ಶುಭಾನ್ ನೃಣಾಂ ವರ್ಣಾಶ್ರಮಾಣಾಂ ಚ ಸರ್ವಭೂತ ಹಿತ ಸದಾ. ಚಂದ್ರಿಕಾ ಮತ್ತು. ಹರೇ ಕೃಷ್ಣ ಪ್ರಭುಜಿ. ಕೆಲವು ಋಷಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಅವನು ಸ್ವಯಂಭುವ ಮನುವು ಸಕಲ ಜೀವಿಗಳ ಮೇಲಿನ ಕರುಣೆಯಿಂದ ವಿವಿಧ ವರ್ಣಾಶ್ರಮಗಳ ಮತ್ತು ಜನಸಾಮಾನ್ಯರ ಪರಿಪರಿಯ ಪವಿತ್ರ ಕರ್ತವ್ಯಗಳನ್ನು ಬೋಧಿಸಿದನು. ಹರೇ ಕೃಷ್ಣ ಪ್ರಭುಜಿ. ಇದನ್ನ ಮನು ಸಂಹಿತೆ ಅಂತ ಹೇಳಿ ಹೇಳ್ತಾರೆ. ಮನುವು ಮಾಡಿದಂತಹ ಉಪದೇಶ, ಯಾವ ರೀತಿಯಾಗಿ ಜನಸಾಮಾನ್ಯರು ಜೀವನವನ್ನ ನಡೆಸಬೇಕು ಅನ್ನುವಂಥದ್ದು, ಹಾಗೂ ರಾಜರುಗಳು ಹೇಗೆ ರಾಜ್ಯಭಾರವನ್ನ ಮಾಡಬೇಕು ಇತ್ಯಾದಿ ವಿಚಾರಗಳನ್ನ ತಿಳಿಸಿಕೊಟ್ಟಿರುವಂತಹದ್ದು. ಕೊನೆಯದಾದಂತಹ ಶ್ಲೋಕ 39. ಏತತ್ತ ಆದಿರಾಜಸ್ಯ ಮನೋಶ್ಚರಿತಂ ಅದ್ಭುತಂ ವರ್ಣಿತಂ ವರ್ಣನೀಯಸ್ಯ ತದಪತ್ಯೋದಯಂ ಶೃಣು. ಶಾಂತರೂಪಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ವರ್ಣನೆಗೆ ಯೋಗ್ಯವಾದ ಕೀರ್ತಿಯುಳ್ಳ ಮೂಲ ರಾಜನಾದ ಸ್ವಯಂಭುವ ಮನುವಿನ ಅದ್ಭುತ ಚರಿತೆಯನ್ನು ನಾನು ನಿನಗೆ ಹೇಳಿದ್ದೇನೆ. ಈಗ ನಾನು ಅವನ ಮಗಳಾದ ದೇವಹೂತಿಯ ಏಳಿಗೆಯನ್ನು ವರ್ಣಿಸುತ್ತೇನೆ, ದಯವಿಟ್ಟು ಕೇಳು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ 22ನೇ ಅಧ್ಯಾಯವನ್ನ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಕರ್ದಮ ದೇವಹೂತಿಯರ ಒಂದು ಸಂಸಾರದಲ್ಲಿ ಹೇಗೆ ದೇವಹೂತಿಯು ತನ್ನ ಗಂಡನಾದಂತಹ ಕರ್ದಮನನ್ನ ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಆತನ ಸೇವೆಯನ್ನ ಮಾಡ್ತಾಳೆ,
ಮತ್ತು ಆ ರೀತಿಯಾಗಿ ಮಾಡುವ ಮುಖಾಂತರವಾಗಿ ತಾನು ತನ್ನ ಜೀವನದಲ್ಲಿ ಹೇಗೆ ಸಾರ್ಥಕ್ಯವನ್ನ ಹೊಂದುತ್ತಾಳೆ ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ನೋಡ್ತೇವೆ. ದೇವಹೂತಿಯ ಪ್ರಲಾಪ ಅಂತ ಹೇಳಿದ್ದಾರೆ. ಅಂದ್ರೆ ದೇವಹೂತಿ ಇಷ್ಟೆಲ್ಲಾ ಸೇವೆಯನ್ನ ಮಾಡಿದಾಗಲೂ ಕೂಡ ಕರ್ದಮನು ಸಂಪೂರ್ಣವಾಗಿ ತನ್ನ ಭಕ್ತಿಯಲ್ಲಿ ಯಜ್ಞದಲ್ಲಿಯೇ ಮಗ್ನರಾಗಿರ್ತಾನೆ. ಆಗ ದೇವಹೂತಿ ಆತನಲ್ಲಿ ಮಾಡಿದಂತಹ ವಿನಂತಿ ಏನು ಅನ್ನುವುದನ್ನ ಮುಂದಿನ ಅಧ್ಯಾಯದಲ್ಲಿ, ದೇವಹೂತಿಯ ಪ್ರಲಾಪ ಅನ್ನುವಂತಹ ಅಧ್ಯಾಯದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಹರೇ ಕೃಷ್ಣ.